ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣವನ್ನು ನಿನ್ನೆ ಷಷ್ಠಸ್ಕಂದದಲ್ಲಿ ಅಜಾಮಿಳ ಉಪಾಖ್ಯಾನದವರೆಗೂ ಕೇಳ್ತಾ ಬಂದ್ವಿ. ಭಗವಂತನ ನಾಮಸ್ಮರಣೆಯ ಮಹತ್ವ. ನಾಮ ಮನುಷ್ಯನಿಗೆ ಸಕಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಅದಕ್ಕೆ ಮೋಕ್ಷ ಸಾಧನೆ ಮಾಡಿಕೊಳ್ಳಿಕ್ಕೆ ಹೊರಟವನು ಮೊದಲನೇ ಹಂತ ನಾಮವನ್ನು ನಾಲಿಗೆಯಲ್ಲಿ ನುಡಿಲಿಕ್ಕೆ ಪ್ರಾರಂಭ ಮಾಡಬೇಕು. ಅದನ್ನು ತಿಳಿಸಿದರು. ನಾಮಸ್ಮರಣ ಸಂಧಿ ಅಂತ ಹರಿಕಥಾಮೃತಸಾರದಲ್ಲಿಯೂ ಹೇಳ್ತಾರೆ. ನಾಮ ಪ್ರಶಂಸಾ ಪ್ರಕರಣ ಅಂಥೇಳಿ ವಿಷ್ಣು ತೀರ್ಥರು ಕೂಡ ಭಾಗವತ ಸಾರೋದ್ಧಾರದಲ್ಲಿ ಹೇಳಿದ್ದಾರೆ. ನಾಮ ಪ್ರಶಂಸೆ, ನಾಮಸ್ಮರಣೆಯಿಂದ ಎಷ್ಟು ಶಕ್ತಿ ಅಂತ ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಇವತ್ತು ಅದರ ಮುಂದುವರೆದ ಭಾಗ 6ನೇ ಸ್ಕಂಧದಲ್ಲಿ ಶಬಲಾಶ್ವ ಹರಿಯೇಶ್ವರಿಗೆ ಮಾಡಿದಂಥ ಆಧ್ಯಾತ್ಮಿಕ ಪ್ರಶ್ನೋತ್ತರ. ಅದಾದ ಮೇಲೆ ನಾರಾಯಣ ವರ್ಮದ ಮಹತ್ವ ಬರ್ತದೆ. ಇಂದ್ರಸ್ತ್ರಿಭುವನೈಶ್ವರ್ಯ ಮದೋಲ್ಲಂಘಿತ ಸತ್ಪಥಃ. ದೇವೇಂದ್ರ ತ್ರಿಭುವನ ಐಶ್ವರ್ಯ ಬಂತು ಅಂತ ಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ಅವಮಾನ ಮಾಡಿಬಿಟ್ಟ. ಗುರುಗಳನ್ನು ಅವಮಾನ ಮಾಡಬಾರ್ದು. ಅವರು ಬಂದರು, ಇವನು ಎದ್ನಿಲ್ಲ. ನೋಚ್ಚಚಾಲಾಸನಾದಿಂದ್ರ, ಆಸನದಿಂದ ಸ್ವಲ್ಪವೂ ಅಳುಗಾಡಲಿಲ್ಲಂತೆ ದೇವೇಂದ್ರ. ಹಾಗೇ ಕೂತಿದ್ದ, ನಾನು ಇಂದ್ರ ಅಂತ. ತ್ರಿಭುವನ ಐಶ್ವರ್ಯದ ಮದ. ಬೃಹಸ್ಪತಿಗಳಿಗೆ ಅವಮಾನ ಆಯಿತು. ಇವನಿಗೆ ಗರ್ವ ಬಂದಿದೆ, ಇನ್ನು ನಾನು ಇಲ್ಲಿರಬಾರ್ದು ಅಂತ ಅವರು ಅಲ್ಲಿಂದ ಹೊರಟುಬಿಟ್ರು. ಬೃಹಸ್ಪತಿ ಅಂದರೆ ಗುರುಗಳು. ಶಿಷ್ಯರಿಗೆ ಗುರುಬಲ ಇಲ್ಲ ಅಂದಾಗ ಅಸುರರು ದಾಳಿ ಮಾಡಿ ಯುದ್ಧ ಮಾಡಿ ಸೋಲಿಸಿಬಿಟ್ರಂತೆ. ನೋಡ್ರಿ, ಯಾವ ಜೀವನದೊಳಗೆ ಗುರುಬಲ ಇರಲ್ಲ ಅವನು ನಾನಾ ರೀತಿ ವ್ಯಸನಕ್ಕೆ ದುಃಖಕ್ಕೆ ಒಳಪಡ್ತಾ ಹೋಗ್ತಾನಂತೆ. ಇವತ್ತು ನಮ್ಮೆಲ್ಲರ ದುಃಖದ ಹಿಂದೆ ನಾವು ಗುರುಬಲ ಕಳ್ಕೊಂಡಿದ್ದೇವೆ ಅನ್ನೋದು ಕೂಡ ಎಲ್ಲೋ ಒಂದು ಕಡೆಯಿಂದ ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಹುಡುಕೊಳ್ಬೇಕು. ನಮ್ಮ ಜೀವನದಲ್ಲಿ ಹೀಗೆ ಯಾಕೆ ಆಗ್ತಾ ಇದೆ, ಹಾಗಾದರೆ ನಮಗೇನೋ ಗುರುಬಲ ಕಡಿಮೆ ಇದೆನೋ ಅಂತ ಯೋಚನೆಯೂ ಮಾಡಬೇಕು. ಗುರುಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು, ಆದರ ಪಡಿಸ್ಬೇಕು. ದೇವೇಂದ್ರನಿಗೆ ತಪ್ಪಲಿಲ್ಲ, ಗುರುಬಲ ಇಲ್ಲ ಅಂದರೆ ಸೋಲು ಅಂದಮೇಲೆ ಇನ್ನು ನಮ್ಮ ಜೀವನದಲ್ಲಿ ಸೋಲಾಗದೇ ಇರ್ತದೆ ಗುರುಬಲ ಇಲ್ಲದೆ ಇದ್ದರೆ. ಇದು ಆ ವ್ಯಾಸರು ನಮಗೆ ತಿಳಿಸ್ಬೇಕಾದ ಸಂದೇಶ. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನಕಶ್ಚನ ಅಂತಾರೆ. ಹರಿಸಿಟ್ಟಾದರೂ ಗುರುಗಳು ರಕ್ಷಣೆ ಮಾಡ್ತಾರಂತೆ. ಏನೋ ಪಾಪ ಹುಡುಗ ಗೊತ್ತಿಲ್ಲ ಮಾಡಿಬಿಟ್ಟಿದ್ದಾನೆ, ಇನ್ನೊಂದು ಸಲ ತಿದ್ದುಕೊಳ್ತಾನೆ ಅಂತಂತಾರೆ.
ದೇವರು ಪ್ರೀತನಾಗಿಬಿಡ್ತಾನೆ, ಗುರುಗಳು ಹೇಳಿದ್ರಲ್ಲ ಅಂತ. ಗುರವರುಷ್ಟೇ ಗುರುಗಳೇ ಸಿಟ್ಟಾಗಿಬಿಟ್ರೆ ದೇವರು ಕೂಡ ನಮ್ಮ ಕಡೆಯಲ್ಲಿ ಹಣಿಕೆ ಹಾಕಲ್ಲಂತ. ಹಾಗಾಗಿ ಗುರುಬಲದ ಮಹತ್ವ ತಿಳಿಸ್ಬೇಕು ಅಂತ ಹೇಳೇ ಇಂದ್ರ ಬೃಹಸ್ಪತಿಗಳ ಕಥೆಯನ್ನು ಭಾಗವತದಲ್ಲಿ ಹೇಳ್ತಾರೆ. ಇದು ಅದರ ಸಂದೇಶ. ಇಂದ್ರ 3 ಲೋಕ ಆಳೋನೇ ಇರ್ಬೋದು, ಬೃಹಸ್ಪತಿಗಳಿಗೆ ಅವಮಾನ ಮಾಡಿದ್ದಕ್ಕೆ ಸೋಲು ತಪ್ಪಲಿಲ್ಲ, ಎಚ್ಚರಿಕೆ ಇರಲಿ ಅಂತ ಹೇಳ್ತಾರೆ. ಆಗ ಬೃಹಸ್ಪತಿಗಳು ಇಲ್ಲದೆ ಇದ್ರೇನು ಅಂದ ಇಂದ್ರ. ಕೆಲವ್ರಿಗೆ ಹಂಗೂ ಅನ್ನಿಸ್ತಿರ್ತದೆ ಶಿಷ್ಯರಿಗೆಲ್ಲ, ಅವ್ರು ಇಲ್ಲದೆ ಇದ್ರೇನು ಅಂತ. ಹಾಗೆ ಬೃಹಸ್ಪತಿ ಇಲ್ಲದೆ ಇದ್ರೇನು, ಮತ್ತೊಬ್ಬರು ಹೊಸದವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರೆ ಆಯಿತು ಸ್ಕೂಲ್ನಲ್ಲಿ ಅಂತ. ಅದಕ್ಕೆ ಬ್ರಹ್ಮದೇವರ ಬಳಿಗೆ ಬಂದರೆ ಬ್ರಹ್ಮದೇವರೇ ಬೈದ್ರಂತೆ, ಏನು ತಿಳಿದಿದ್ದಿ ಬೃಹಸ್ಪತಿ ಆಚಾರ್ಯರನ್ನ, ಹೋಗಿ ಹೋಗಿ ಅವಮಾನ ಮಾಡಿ ಕಳಿಸಿದ್ದಿ, ಸಿಟ್ಟಾಗಿದ್ದಾರೆ, ರುಷ್ಟರಾಗಿದ್ದಾರೆ, ಹೋಗಿ ಅವ್ರ ಹತ್ರನೇ ಅಂತ ಅಂದ್ಬಿಟ್ಟು. ಸರಿ ಅಂತ ಬೃಹಸ್ಪತಿಗಳ ಹತ್ರನೇ ವಾಪಸ್ ಬಂದರು ದೇವತೆಗಳೆಲ್ಲ. ಬೃಹಸ್ಪತಿಗಳು ಮನೆಯಲ್ಲೇ ಇದ್ದಾರೆ, ದೇವೇಂದ್ರನ ಕಣ್ಣಿಗೆ ಬೀಳ್ತಾ ಇಲ್ಲಂತೆ, ಕಣ್ಣಿಗೆ ಕಾಣಲೇ ಇಲ್ಲ. ಪಾಪ ಬೃಹಸ್ಪತಿಗಳ ಹೆಂಡತಿ ಇದ್ಲು, ಪಾಪ ಮನೆ ಒಳಗೇನೋ ಕೆಲಸ ಮಾಡ್ತಿದ್ಲು, ಒಳಗೆ ಹೋಗಿ ಕೇಳಿದ್ರಂತೆ ದೇವತೆಗಳು. ತಾರೆ ಗುರುಪತ್ನಿಗೆ ನಮಸ್ಕಾರ ಮಾಡಿ, ಎಲ್ಲಿದ್ದಾರೆ ಗುರುಗಳು? ಅಲ್ಲೇ ಇದ್ದಾರಲ್ಲ ಅಂತ ನೋಡಿದ್ರೆ ಅವ್ರ ಕಣ್ಣಿಗೆ ಬೀಳ್ತಾ ಇಲ್ಲ. ನೋಡಿ, ಗುರುದ್ರೋಹ, ಎದುರುಗಡೆ ಗುರುಗಳಿದ್ದರೂ ಕೂಡ ಆ ಪಾಪ ಗುರುಗಳನ್ನು ಕಣ್ಣಿಗೆ ಕಾಣಿಸ್ದಂತೆ ಮಾಡ್ತದೆ. ಎಷ್ಟೋ ಪಾಪಗಳು ದೇವರ ನಾಮದ ಮಹಿಮೆ, ಗ್ರಂಥ ಅಧ್ಯಯನ, ಪುರಾಣ ಶ್ರವಣ, ವ್ರತ ನಿಯಮ ಎಲ್ಲ ಮಾಡಿರ್ತೇವೆ. ಆದರೆ ಕೆಲವು ಪಾಪಗಳು ಮಾತ್ರ ನಮಗೆ ದೇವರ ನಾಮವೂ ಬಾಯಿ ಬರದೇ ಇರುವ ಹಾಗೆ ತಡೆ ಹಿಡಿದು ಬಿಡ್ತಾವಂತ. ಪಾಪದಲ್ಲಿ ಒಂದಿಷ್ಟು ಶಕ್ತಿ ಒಪ್ಪಿಕೊಳ್ಬೇಕಲ್ವೇ? ಹಾಗೆ ಅವರು ಮಾಡಿದ ಅಪರಾಧ ಅವರು ಮುನಿಸ್ಕೊಂಡದ್ದಕ್ಕೆ ಎದುರುಗಡೆ ಗುರುಗಳಿದ್ದರೂ ಮತ್ತೆ ದೇವತೆಗಳು ಬಂದಾಗ ಕಣ್ಣಿಗೆ ಕಾಣಲಿಲ್ಲ. ತುಂಬ ಒತ್ತಾಯ ಮಾಡಿದ್ದಕ್ಕೆ ವಿಶ್ವರೂಪರನ್ನು ಗುರುಗಳನ್ನಾಗಿ ಪುರೋಹಿತರನ್ನಾಗಿ ನೇಮಕ ಮಾಡಿದರು ಬ್ರಹ್ಮದೇವರು. ಅವರು ಒಪ್ಪಲಿಲ್ಲ. ವಿಶ್ವರೂಪಾಚಾರ್ಯರು, ಅವರು ತೊಷ್ಟ್ರು ಅನ್ನೋ ಪ್ರಜಾಪತಿಯ ಮಗ, ಅವರು ಒಪ್ಪಲಿಲ್ಲ. ಯಾಕಂದರೆ ನನಗಿದೆಲ್ಲ ಬೇಡ ಅಂತಿದ್ರು ಅವರು. ನಿಷ್ಕಿಂಚನಾನಾಂ ಹಿ ಧನಂ ಶಿಲೋಂಚನಂ, ನಾನು ಶಿಲೋಂಚ ವೃತ್ತಿಯಲ್ಲಿರೋನು, ನೀವು ದೇವತೆಗಳು ಕೊಡೋ ದಾನ ದಕ್ಷಿಣೆಗಳನ್ನು ಸ್ವೀಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ನನಗಿಲ್ಲ. ಹಾಗಾಗಿ ನಾನು ಆ ಪೌರೋಹಿತ್ಯ ಮಾಡಿಸುವ ಕೆಲಸದಲ್ಲಿ ತೊಡಗೋನಲ್ಲ. ಅದು ಎಷ್ಟೇ ಆಗಲಿ ಅದಕ್ಕೆ ಪ್ರಾಯಶ್ಚಿತ್ತಗಳು ಬೇಕಾಗ್ತವೆ. ಅದರ ಬದಲು ನಿಷ್ಕಾಮವಾಗಿ ಭಗವಂತನನ್ನು ತಪಸ್ಸು ಮಾಡ್ತಾ, ಧ್ಯಾನ ಮಾಡ್ತಾ, ಅಧ್ಯಯನ ಮಾಡ್ತಾ ಇರ್ತೇನೆ, ಪೌರೋಹಿತ್ಯಕ್ಕೆ ನನ್ನನ್ನು ಎಳಿಬೇಡ್ರಿ ಅಂದ್ರಂಥವ್ರು. ಇಲ್ಲ, ಬ್ರಹ್ಮದೇವರು ಹೇಳಿ ಕಳಿಸಿದ್ದಾರೆ ಅಂದರು. ಬ್ರಹ್ಮದೇವರಿಗೆ ಯಾರಪ್ಪ ಬೇಡ ಅನ್ಲಿಕ್ಕಾಗ್ತದೆ? ಇಷ್ಟು ಪ್ರಯತ್ನ ಪಟ್ಟದ್ದಕ್ಕೆ ದೇವತೆಗಳು ನೀವು ಕೇಳ್ತಿದ್ದಾಗ ನಿಮಗೂ ವಿರೋಧ ನಾನು ಮಾಡೋದು ಸರಿಯಾಗಲ್ಲ, ಆಯಿತು ಅಂತ ಒಪ್ಪಿಕೊಂಡ್ರು. ಒಪ್ಪಿಕೊಂಡು ಬಂದ ಮೇಲೆ ಅವರು ಪ್ರಾರಂಭದಲ್ಲಿ ದೇವೇಂದ್ರನಿಗೆ ಅಸುರರ ವಿರುದ್ಧ ಜಯ ಗಳಿಸಲಿಕ್ಕೆ, ಬಲ ಬರಲಿಕ್ಕೆ ಬೇಕಾಗುವ ಒಂದು ಸ್ತೋತ್ರವನ್ನು ಉಪದೇಶ ಮಾಡಿದ್ರಂತೆ. ಅದು ಭಾರಿ ಶಕ್ತಿಯುತವಾದಂಥ ಸ್ತೋತ್ರ. ಅದನ್ನು ಉಪದೇಶ ಪಡೆದ ಮೇಲೆ ಅಸುರರ ವಿರುದ್ಧ ಜಯ ಗಳಿಸಿದ ಅಂತದೆ ಭಾಗವತ. ಪರೀಕ್ಷಿತ್ ರಾಜನಿಗೆ ಕುತೂಹಲ ಆಯಿತು, ಆ ವಿಶ್ವರೂಪರು ಹೇಳಿದಂಥ ಸ್ತೋತ್ರ ನನಗೂ ಹೇಳ್ರಿ ಎಂದಾತ. ನಾನು ಅಸುರರ ವಿರುದ್ಧ ಜಯ ಗಳಿಸ್ಬೇಕಲ್ಲ. ಅಸುರರು ಅಂದ್ರೆ ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇನ್ನಿತರ ಭೌತಿಕವಾಗಿ ಬರುವಂಥ ತಾಪತ್ರಯಗಳು ಬೇರೆ ಬೇರೆ ಇದ್ದಾವೆ ನಮ್ಮ ಜೀವನದೊಳಗೆ. ಅವುಗಳ ವಿರುದ್ಧ ಎಲ್ಲ ಜಯ ಗಳಿಸ್ಬೇಕಾದ್ರೆ ನಮಗೊಂದು ಆಯುಧ ಬೇಕು. ಹಾಗಾಗಿ ನನಗೂ ಉಪದೇಶ ಮಾಡಿರಿ ಅಂತ ಕೇಳ್ದ ಆತ. ಅದು ಯಾವುದು ಅಂತ ವಿವರಣೆ ಮಾಡ್ತಾರೆ. ಅದನ್ನೇ ನಾರಾಯಣ ವರ್ಮ ಅಂತಾರೆ. ನಾರಾಯಣ ವರ್ಮ ಅಂದರೆ ವಿಶ್ವರೂಪರು ಉಪದೇಶ ಮಾಡಿ ಆ ದೇವೇಂದ್ರನಿಗೆ ಬಲ ಬರುವಂತಾಗಿ ಅಸುರರ ವಿರುದ್ಧ ಜಯಗಳಿಸಿದಂಥ ಸ್ತೋತ್ರ. ಇದನ್ನು ಗುರುಗಳ ಉಪದೇಶದಿಂದಲೇ ನಾವದನ್ನು ಜಪ ಮಾಡಬೇಕು ಅಂತ ಹೇಳ್ತದೆ. ಅಂಗನ್ಯಾಸ ಕರನ್ಯಾಸದೊಂದಿಗೆ 24 ಶ್ಲೋಕ ಬಹಳ ಮಹತ್ತರವಾದದ್ದು. ಗಾಯತ್ರಿಯ ಅಕ್ಷರಗಳಿರೋದು 24. ನಾರಾಯಣ ವರ್ಮದ ಪ್ರಮುಖ ಸ್ತೋತ್ರ ಇರೋದು 24. ಹಾಗಾಗಿ ಗಾಯತ್ರಿಗೂ ನಾರಾಯಣ ವರ್ಮಕ್ಕೂ ಆಂತರಿಕವಾದ ಬಹಳ ದೊಡ್ಡ ಸಂಬಂಧ ಇದೆ ಅಂತ ಹೇಳ್ತಾರೆ. ಇಂಥ ನಾರಾಯಣ ವರ್ಮದ ಮಹಿಮೆ ಹೇಳುವಾಗ ಒಬ್ಬ ಕೌಶಿಕ ಅನ್ನೋ ವಿಪ್ರನ ಕಥೆ ಹೇಳ್ತದೆ. ಪುರಾ ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಕೌಶಿಕೋಧಾರಯನ್ ನೃಪಃ ದ್ವಿಜ ಅಂತಾರೆ. ಹಿಂದೆ ಒಬ್ಬ ಕೌಶಿಕ ಅಂತ ಒಬ್ಬ ವಿಪ್ರ, ಅವನು ಮರಳುಗಾಡಿನಲ್ಲಿ
ತಪಸ್ಸಿಗೆ ಕೂತಿದ್ದ. ಅವನಿಗೆ ಯಾರೂ ಇರಲಿಲ್ಲ, ಅವನ ಪರಿವಾರ ಅಂತ ಯಾರೂ ಇರಲಿಲ್ಲ, ಹೇಳ್ಕೊಳ್ಳೋರು ಕೇಳೋರು. ಅವನಿಗೇನಾಗಿತ್ತೋ ಏನೋ ಬಂದು ತಪಸ್ಸು ಮಾಡ್ತೀನಿ ಅಂತ ನಾರಾಯಣ ವರ್ಮ ಅಂಗನ್ಯಾಸ ಕರನ್ಯಾಸ ಮಾಡೋದು, ತಪಸ್ಸು ಮಾಡೋದು, ಅದನ್ನೇ ಜಪ ಮಾಡೋದು, ಅದನ್ನೇ ಜಪ ಮಾಡೋದು. ಹೀಗೆ ಮಾಡಿ ಮಾಡಿ ಕೊನೆಗೆ ಆತ ದೇಹ ಬಿಟ್ಬಿಟ್ಟಿದ್ದ. ಎಷ್ಟೋ ದಿನಗಳಾದ ಮೇಲೆ ಚಿತ್ರರಥ ಅಂತ ಒಬ್ಬ ಗಂಧರ್ವ ತನ್ನ ಹೆಂಗೆಳೆಯರನ್ನು ಕರ್ಕೊಂಡು ಆಕಾಶದಲ್ಲಿ ವಿಮಾನಯಾನ ಮಾಡ್ತಾ ಇದ್ದ. ಆಕಾಶದಲ್ಲಿ ವಿಮಾನದಲ್ಲಿ ಹೋಗ್ತಾ ಇದ್ದ. ಇದಕ್ಕಿದ್ದ ಹಾಗೆ ವಿಮಾನ, ತಾನು, ತನ್ನ ಜೊತೆಗಿದ್ದ ಹೆಣ್ಣುಮಕ್ಕಳು ಎಲ್ಲ ಸೇರೇ ಬಿದ್ದಂತೆ. ಒಬ್ಬನೇ ಅಲ್ಲ, ಎಲ್ಲರೂ ಸೇರೇ ಬಿದ್ದರು. ಒಬ್ಬನೇ ಬಿದ್ದಿದ್ರೇನೋ ಕೈ ಜಾರ್ತು ಕಾಲು ಜಾರ್ತು ಅನ್ನಬೇಕು, ಇಷ್ಟು ಜನ ಬಿದ್ದರು ಅಂದರೆ ಇದೇನೋ ಬೇರೆ ಮಹಿಮೆ ಇರಬೇಕು ಅಂತ ಅನ್ನಿಸ್ತದೋ ಇಲ್ಲ. ಅಲ್ಲ, ವಿಮಾನನೂ ಬಿದ್ದೋಯ್ತು. ನೋಡಿದರೆ ವಿಮಾನದ್ದೇನಾದರೂ ಸಮಸ್ಯೆ ಆಗಿದೆ ಅಂದರೆ ಮಷಿನ್ ಎಲ್ಲ ಚೆನ್ನಾಗೇ ಇತ್ತು, ಆದರೂ ಬಿದ್ದೋಗಿದ್ದ. ಓ, ಇದೇನೋ ಪವಾಡ ಇರಬೇಕಿಲ್ಲಿ ಅಂತ ಅನ್ನಿಸ್ತು. ಅಲ್ಲೇ ಹತ್ತಿರದಲ್ಲಿ ವಾಲಕಿಲ್ಯ ಅಂತ ಋಷಿಗಳು. ಆ ವಾಲಕಿಲ್ಯ ಋಷಿಗಳನ್ನು ಹೋಗಿ ಕೇಳ್ದ, ನಾನು ಯಾಕೆ ಬಿದ್ದೆ ಸ್ವಲ್ಪ ನೋಡಿ ಹೇಳ್ರಿ ಅಂತಂದ. ಅವರು ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾರೆ, ನೀನು ಬಿದ್ದ ಸ್ಥಳ ಸಾಧಾರಣ ಅಲ್ಲ. ಇಲ್ಲಿ ಕೌಶಿಕ ಗೋತ್ರದ ವಿಪ್ರ ನಾರಾಯಣ ವರ್ಮ ತಪಸ್ಸು ಮಾಡ್ತಾ ಇದ್ದ, ಅದನ್ನು ಹಿಡಿದು ಜಪ ಮಾಡ್ತಾ ಇದ್ದ. ಅವನ ಅಸ್ಥಿಗಳು ಹಾಗೇ ಬಿದ್ದಿದೆ. ಅವನಿಗೆ ಯಾವ ಬಂಧು ಬಳಗಗಳು ಇರಲಿಲ್ಲ, ಸಂಸ್ಕಾರ ಮಾಡಲಿಲ್ಲ ದೇಹಕ್ಕೆ. ನೀನು ಅದನ್ನು ದಾಟ್ತಿ, ಅದಕ್ಕೆ ಬಿದ್ದಿ ಅಂತಂದ್ರಂತೆ. ಆಗ ಚಿತ್ರರಥ ಗಂಧರ್ವ ಅಲ್ಲಿ ತೆಗೆದು, ಆ ಮರಳನ್ನು ತೆಗೆದು ಒಳಗಿದ್ದ ಅಸ್ಥಿಗಳನ್ನು ಎತ್ತಿ ತಾನೇ ಸ್ವತಃ ಹೋಗಿ ನದಿಯಲ್ಲಿ ಅದನ್ನು ವಿಸರ್ಜನೆ ಮಾಡಿದ. ಆ ವಿಸರ್ಜನೆ ಮಾಡಿದ ಮೇಲೆ ಅವನಿಗೆ ಸದ್ಗತಿ ಸಿಕ್ತು, ಕೌಶಿಕನಿಗೆ ಅಂತ ಕಥೆ. ಏನಿದರ ಸಂದೇಶ? ಗಂಧರ್ವರಲ್ಲಿ ಭಗವಂತನ ವಿಭೂತಿ ರೂಪ ಚಿತ್ರರಥನಲ್ಲಿದೆ ಅಂತ ಗೀತೆಯಲ್ಲಿ ಹೇಳ್ತದೆ. ಗಂಧರ್ವಾಣಾಂ ಚಿತ್ರರಥ ಅಂತ ಭಗವದ್ಗೀತೆ ವಿಭೂತಿ ಯೋಗ. ಹಾಗಾದರೆ ಇಲ್ಲಿ ಗಂಧರ್ವ ಬಿದ್ದ ಅಂತಲ್ಲ. ಯಾರು ನಾರಾಯಣ ವರ್ಮ ಪಾರಾಯಣ ಮಾಡ್ತಿರ್ತಾರೆ ಅವರಿಗೆ ಯಾವ ಪರಿವಾರದವರು ಬಂಧುಗಳು ಇಲ್ಲದೆ ಹೋದರೂ ಕೂಡ ಅವರಿಗೆ ಸದ್ಗತಿ ಕೊಡೋ ಜವಾಬ್ದಾರಿ ನಂದು ಅಂತಾನಂತೆ ನಾರಾಯಣ. ಚಿತ್ರರಥನ ರೂಪದಲ್ಲಿ ಬಂದು ಬಿದ್ದಂತೆ ನಟಿಸಿ ಆ ವಾಲಕಿಲ್ಯರನ್ನು ಪ್ರಶ್ನಿಸಿ ಅವರಿಗೆ ಪ್ರಸಿದ್ಧಿ ಕೊಟ್ಟು ತಾನು ಆ ಕೌಶಿಕನ ಅಸ್ಥಿಗಳನ್ನು ತಗೊಂಡು ಗಂಗೆಯಲ್ಲಿ ವಿಸರ್ಜನೆ ಮಾಡಿದ್ದಂತೆ. ಎಂಥ ಅದ್ಭುತ! ಹಾಗಾಗಿ ಪ್ರತಿಯೊಬ್ಬನು ನಾರಾಯಣ ವರ್ಮವನ್ನ ಗುರುಗಳ ಮೂಲಕ ಉಪದೇಶ ಪಡೆದು ಅಂಗನ್ಯಾಸ ಕರನ್ಯಾಸದೊಂದಿಗೆ ಹೊಟ್ಟೆಯಲ್ಲಿ ಆಹಾರ ಸ್ವೀಕಾರ ಮಾಡದೆ ಅದನ್ನು ಹೆಚ್ಚು ಜಪ ಮಾಡುವ ಪ್ರಯತ್ನ ಪಡಬೇಕು. ವರ್ಮ ಅಂದರೆ ಕವಚ, ನಾರಾಯಣ ಕವಚ ಅಂತ ಇನ್ನೊಂದು ಹೆಸರು. ನಮ್ಮ ದೇಹದೊಳಗೆ ಯಾವ ಥರದಿಂದಲೂ ಕೂಡ ಬಾಧೆ ಆಗದೇ ಇರೋ ಹಾಗೆ ಭಗವಂತ ರಕ್ಷಣೆ ಮಾಡ್ತಾರೆ. ಹಗಲು ರಾತ್ರಿ ಮಧ್ಯಾಹ್ನ ಯಾವ ಕಾಲದಲ್ಲಿಯೂ ನಮಗೆ ಬಾಧೆ ಇರೋ ಹಾಗೆ, ಬಾಧೆ ಇಲ್ಲದೇ ಇರೋ ಹಾಗೆ, ಡಾಕಿನಿ ಶಾಕಿನಿ ಮುಂತಾದಂಥವರಿಂದ ಬಾಧೆ ಆಗದೇ ಇರೋ ಹಾಗೆ ನಮಗೆ ರಕ್ಷಣೆ ಕೊಡುವಂಥ ಕವಚ ಅಂದರೆ ನಾರಾಯಣವರು. ಯುದ್ಧಕ್ಕೆ ಹೋಗುವಾಗ ಒಂದೊಳ್ಳೆ ಕವಚ ಹಾಕ್ಕೊಂಡು ಹೋಗ್ತಾರೆ, ರಕ್ಷಾ ಕವಚ ಅಂತ. ಹಾಗೆ ನಾವು ಜೀವನದಲ್ಲಿ ದೊಡ್ಡ ದೊಡ್ಡ ಯುದ್ಧ ಮಾಡಬೇಕಾಗ್ತಿರ್ತದೆ. ಅಂದಮೇಲೆ ಆ ಯುದ್ಧದೊಳಗೆ ನಮಗೆ ಸೋಲು ಬರಬಾರ್ದು ಅಂದರೆ ನಾರಾಯಣ ವರ್ಮ ಅನ್ನೋ ರಕ್ಷಾ ಕವಚ ಇರಬೇಕು ಅಂತ ಅರ್ಥ. ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಲೇಶು ಮಾಯಾವಟು ವಾಮನೋ ವ್ಯಾತ್ ತ್ರಿವಿಕ್ರಮಃ ಖೇವತು ಮತ್ಸ್ಯರೂಪಃ ಸ್ಥಲೇಶು ಮಾಯಾವಟು ವಾಮನೋ ವ್ಯಾತ್ ತ್ರಿವಿಕ್ರಮಃ ಖೇವತು ವಿಶ್ವರೂಪಃ. ಹರಿ ಅನ್ನುವ ಭಗವದ್ ರೂಪ ಗರುಡನ ಮೇಲೆ ಕುಳಿತಿದೆ. 8 ಭುಜಗಳಿವೆ, 8 ಆಯುಧಗಳನ್ನು ಧರಿಸಿದಾನಂತೆ ಹರಿಯಾಗಿ. ಗರುಡಾರೂಢನಾದ 8 ಭುಜದವನಾದ ಆ ಹರಿ ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡಲಿ ಅಂತ ಮೊದಲನೇ ಪ್ರಾರ್ಥನೆ. ಎರಡನೇ ಪ್ರಾರ್ಥನೆ, ನೀರಿನಲ್ಲಿ ಇಳಿದು ಸ್ನಾನ ಮಾಡ್ತಿರ್ತೇವೆ. ನೀರಿನಲ್ಲಿ ಯಾವಾಗಲಾದರೂ ಜಲಚರ ಪ್ರಾಣಿಗಳು ಬಂದುಬಿಟ್ರೆ ಅಲ್ಲಿ ಮತ್ಸ್ಯ ಅನ್ನೋ ಭಗವದ್ ರೂಪ ಇದೆ, ಅದು ನಮ್ಮನ್ನು ಆ ಮೊಸಳೆ ಮೀನು ಮೊದಲಾದವುಗಳಿಂದ ರಕ್ಷಣೆ ಮಾಡಲಿ, ವರುಣನ ಪಾಶದಿಂದ ನಮ್ಮನ್ನು ರಕ್ಷಣೆ ಮಾಡಲಿ.
ಬೇರೆ ಬೇರೆ ಸ್ಥಳಗಳಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ. ವಾಮನ ನಮ್ಮನ್ನು ರಕ್ಷಿಸಲಿ. ವಿಮಾನದಲ್ಲಿ ಹೋಗುವಾಗ ಆಕಾಶದಲ್ಲಿ ಸಂಚಾರ ಮಾಡಬೇಕಾಗ್ತದೆ, ತ್ರಿವಿಕ್ರಮ ರಕ್ಷಣೆ ಮಾಡಲಿ. ವಾಮನ ಸ್ಥಳದಲ್ಲಿ, ತ್ರಿವಿಕ್ರಮ ಆಕಾಶದಲ್ಲಿ. ಖೇವತು ವಾಮನ್ ತ್ರಿವಿಕ್ರಮ ಖೇವತು ವಿಶ್ವರೂಪ. ನಿನ್ನೆ ನಾವು ಪ್ರಯಾಣ ಮಾಡ್ತಾ ಬರುವಾಗ ಅಲ್ಲಲ್ಲಿ ಕಾಡು, ಬೆಟ್ಟ, ಗುಡ್ಡಗಳು ಎಲ್ಲ ರೀತಿಯಿಂದ ಬಂತು. ದುರ್ಗೇಶ್ವಟವ್ಯಾಜಿ ಮುಖಾದಿಶು ಪ್ರಭು ಪಾಯ ನೃಸಿಂಹೋ ಸುರಯೂಥಪಾರಿಹಿ. ಅಸುರಯೂಥಪಾರಿಹಿ, ಶತ್ರುಗಳ ಸೈನ್ಯವನ್ನು ಚಂಡಾಡುವಂತಹ ನೃಸಿಂಹರೂಪಿ ಭಗವಂತ ದುರ್ಗಮವಾದಂತಹ ಅಟವಿಯಲ್ಲಿ ನಾವೇನಾದರೂ ಪ್ರಯಾಣ ಮಾಡುವ ಸಂದರ್ಭ ಇದ್ದರೆ, ಯುದ್ಧ ಮಾಡುವ ಸಂದರ್ಭ ಇದ್ದರೆ ಆ ರೂಪದಿಂದ, ನೃಸಿಂಹ ರೂಪದಿಂದ ರಕ್ಷಣೆ ಮಾಡಲಿ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುರ್ನ್ಯಪತಂಶ್ಚ ಗರ್ಭಾಃ ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪಃ ಸ್ವದಂಶ್ರಯೋನ್ನೀತಧರೋ ವರಾಹಃ. ವರಾಹ ರೂಪದಿಂದ, ರಾಮರೂಪದಿಂದ, ಇನ್ನು ಮಧುಸೂದನ ರೂಪದಿಂದ, ನಾರಾಯಣ ರೂಪದಿಂದ, ದತ್ತಾತ್ರೇಯ ರೂಪದಿಂದ, ಕಪಿಲ ಅನ್ನೋ ರೂಪದಿಂದ. ಕಪಿಲ ಕರ್ಮಬಂಧನದಿಂದ ರಕ್ಷಣೆ ಮಾಡಲಿ. ದತ್ತಾತ್ರೇಯ ಯೋಗನಾಥ ಆದ್ದರಿಂದ ನಾವು ಯೋಗ ಮಾಡದೇ ಇರ್ತೇವೆ ಯಾವಾಗಲೂ. ಹಾಗಾಗಿ ಅಯೋಗದಿಂದ ಯೋಗನಾಥನಾದವನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನರಸಹಿತನಾದ ನಾರಾಯಣ ನಾವು ಪ್ರಮಾದಕ್ಕೆ ಒಳಗಾಗದೇ ಇರೋ ಹಾಗೆ, ಪ್ರಮಾದ ಮೋಹವು ಅಂತಾರೆ ಸನತ್ ಸುಜಾತೀಯದಲ್ಲಿ, ಅದೇ ಅಜ್ಞಾನ, ಅದರಿಂದ ರಕ್ಷಣೆ ಮಾಡಲಿ. ಹೀಗೆ ಬೇರೆ ಬೇರೆ ಭಗವಂತನ ರೂಪಗಳಿಂದ ಕಾಲಕಾಲಕ್ಕೆ ನಮ್ಮ ಜೀವನದ ಪ್ರಸಂಗಕ್ಕೆ ರಕ್ಷಣೆ ಮಾಡಲಿ ಭಗವಂತ ಅಂತ ಪ್ರಾರ್ಥನೆ ಮಾಡುವ ಸ್ತೋತ್ರವೇ ನಾರಾಯಣ ವರ್ಮ. ಅದನ್ನು 6ನೇ ಸ್ಕಂದದಲ್ಲಿ ತಿಳಿಸಿದ್ದಾರೆ. ಅದನ್ನು ಪ್ರತಿಯೊಬ್ಬರೂ ಪಾರಾಯಣ ಮಾಡಬೇಕು. ಇದಾದ ಮೇಲೆ ನಾರಾಯಣ ವರ್ಮದ ಮಹಿಮೆ ಹೇಳಿದ ಮೇಲೆ ದೇವೇಂದ್ರ ಅದರದೇ ಪ್ರಭಾವ ಇರುವಂಥ ದಧೀಚಿಯನ್ನು ಋಷಿಗಳನ್ನು ಕಂಡು ಕೇಳಿಕೊಂಡದ್ದಕ್ಕೆ ಆ ದಧೀಚಿಗಳು ತಮ್ಮ ಅಸ್ಥಿಗಳನ್ನೇ ಕೊಟ್ಬಿಟ್ರಂತೆ ಇಂದ್ರನಿಗಾಗಿ, ಲೋಕಕ್ಕೆಲ್ಲ ಶಾಂತಿ ಆಗ್ತದಲ್ಲ ಅಂತ. ಯಾಕೆ ಅಂದರೆ ಒಬ್ಬ ವೃತ್ರ ಅನ್ನೋ ಅಸುರ ಹುಟ್ಟಿದ್ದಂತೆ. ಲೋಕಕ್ಕೆಲ್ಲ ಬಾಧೆ ಉಂಟಾಗ್ತಾ ಇತ್ತು, ಅಸುರ ಬಾಧೆ. ಅದನ್ನು ಪರಿಹರಿಸಲಿಕ್ಕೆ ದೇವೇಂದ್ರನಿಗೆ ಸಾಲಿಲ್ಲ ಶಕ್ತಿ. ದೇವರನ್ನು ಕೇಳ್ದ, ದಧೀಚಿಗಳ ಅಸ್ಥಿಗಳಿಂದ ವಜ್ರಾಯುಧ ಮಾಡಿ ವೃತ್ರಾಸುರನನ್ನು ಕೊಲ್ಲು ಅಂತಂದ್ರಂತೆ. ಅರೆ, ಅಸ್ಥಿಗಳು ಏನು ಅಂಥ ಶಕ್ತಿಶಾಲಿ ಅಂತ ಪ್ರಶ್ನೆ. ಅದಕ್ಕೆ ತಿಳಿಸ್ತಾರೆ, ದಧೀಚಿ ಋಷಿಗಳು ಪಾರಾಯಣ ಮಾಡಿದ್ರಿಂದ ನಾರಾಯಣ ವರ್ಮವನ್ನು ಅಸ್ಥಿಗಳಲ್ಲಿ ನಾರಾಯಣ ಸನ್ನಿಧಾನ ಬಂದಿತ್ತಂತೆ. ಅದನ್ನೇ ವಜ್ರ ಅನ್ನೋ ಆಯುಧ ಮಾಡಿಕೊಂಡು ವೃತ್ರನ ಸಂಹಾರ ಮಾಡಿದ ಅಂತ ಭಾಗವತದಲ್ಲಿ ಕಥೆ ಬರ್ತದೆ. ಹಾಗಾಗಿ ನಾರಾಯಣ ವರ್ಮದ ಶಕ್ತಿ ದಧೀಚಿಗಳ ಅಸ್ಥಿಗಳಲ್ಲಿಯೂ ದೇವರ ಸನ್ನಿಧಾನ ಬರೋ ಹಾಗೆ ಮಾಡುತ್ತದೆ. ಅದಕ್ಕೂ ನಾವು ಅದನ್ನು ಪಾರಾಯಣ ಮಾಡಲಿ ಅಂತ ಅದರ ಮಹಿಮೆಯನ್ನು ತಿಳಿಸ್ತಾರೆ. ಇದು 6ನೇ ಸ್ಕಂದದಲ್ಲಿ ಬಂದದ್ದು. 7ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ನೃಸಿಂಹನ ಚರಿತ್ರೆಯನ್ನು ಹೇಳ್ತಾರೆ. ನಾರಸಿಂಹನ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ ಅಂತಾರೆ ಜಗನ್ನಾಥದಾಸರು. ನಮಗೆ ಯಾವಾಗಲೂ ಮಂಗಳವನ್ನುಂಟು ಮಾಡು. ದುರಿತಾದಿ ನಿವೃತ್ತಯೇ ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹಿರಿಯರು ಹೇಳ್ತಾರೆ. ನಮ್ಮ ಬದುಕಿನ ಎಷ್ಟೋ ವಿಘ್ನಗಳನ್ನು ಕಳೆಯುವ ಶಕ್ತಿ ನೃಸಿಂಹನಿಗಿದೆ. ಒಂದಿಷ್ಟು ನಾವು ಅನುಭವಿಸಲೇಬೇಕು, ಅದು ತಪ್ಪಿದ್ದಲ್ಲ. ಆದರೆ ಆ ನೃಸಿಂಹನನ್ನು ಅನುಸರಿಸಿದರೆ ವಿಘ್ನಗಳೆಲ್ಲ ದೂರ ಆಗ್ತವೆ, ದುರಿತಗಳು. ಆ ನೃಸಿಂಹನ ಚರಿತ್ರೆಯನ್ನು 7ಮ ಸ್ಕಂದದಲ್ಲಿ ಹೇಳ್ತಾರೆ. ಹಿರಣ್ಯಕಶ್ಯಪು ಕಶ್ಯಪರ ಮಗನಾಗಿದ್ದ. ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ ಎಂಥ ಅಸುರರಿಗೆ ಜನ್ಮ ಕೊಟ್ಟಿದ್ರು ನೋಡ್ರಿ ಕಶ್ಯಪ ಋಷಿಗಳು. ಆದರೆ ಕಶ್ಯಪರದ್ದು ತಪ್ಪಲ್ಲ ಅಂತದೆ ಭಾಗವತ. ದಿತಿ ಅಂತ ಕಶ್ಯಪರ ಪತ್ನಿ ಇದ್ಲು. ಅವಳು ಸಂಧ್ಯಾಕಾಲದಲ್ಲಿ ಕಶ್ಯಪರಿಂದ ಗರ್ಭಧಾರಣೆ ಮಾಡಿಸ್ಕೊಂಡಿದ್ಲಂತೆ. ನೋಡಿ, ಸಂಧ್ಯಾಕಾಲದಲ್ಲಿ ಅಪರಾಧ ಮಾಡಿದ್ದಕ್ಕೆ ದಿತಿ ಅಸುರರನ್ನು ಪಡೆಯುವಂತಾಯ್ತಂತೆ. ಹೇಳಿದ್ರಂತೆ ಕಶ್ಯಪರು, ದಿತಿ ಎಂಥ ತಪ್ಪು ಕೆಲಸ ಮಾಡ್ಕೊಂಡು ಸಂಧ್ಯಾಕಾಲದಲ್ಲಿ ಮಾಡ್ಕೊಂಡೆಲ್ಲ, ಈ ಗರ್ಭದಲ್ಲಿ ಹುಟ್ಟೋರು ಸಾಧಾರಣರಲ್ಲ, ರಾಕ್ಷಸರೇ ಅಂತ ಅಂದ್ಬಿಟ್ರಂತೆ. ದಿತಿ ಅಂತಾಳು, ಈಗಲೇ ಗರ್ಭ ಭೇದಿಸಿಬಿಡ್ತೇನೆ ಅಂತಂದ್ಲಂತೆ. ಗರ್ಭ ಈಗಲೇ ಒಳಗೆ ಇಳಿಲದೇ ಇರೋ ಹಾಗೆ ಮಾಡ್ತೇನೆ ಎಂದ್ಲು.
ಹಾಗೆ ಮಾತ್ರ ಮಾಡಬೇಡ ಅಂದ್ರತ್ತೆ ಮತ್ತೆ ಕಶ್ಯಪರು. ಯಾಕೆ ಅಂದರೆ ಮಕ್ಕಳಿಬ್ಬರು ರಾಕ್ಷಸರಾದರೂ ಮೊಮ್ಮಗ ಪ್ರಹ್ಲಾದ ಒಳ್ಳೆಯವನು ಹುಟ್ಟುತ್ತಾನೆ, ಅದಕ್ಕೆ ಹಾಗೆ ಉಳಿಸ್ಕೊ ಅಂದ್ರಂತೆ. ನೋಡಿ, ಇದು ಕೂಡ ನಮ್ಮ ಮನುಷ್ಯರಿಗೆ ಕೊಡೋ ನೀತಿ. ಗರ್ಭಧರಿಸಿದಂಥ ತನ್ನ ಹೆಂಡತಿ ದಿತಿಗೆ ದೊಡ್ಡ ತಪಸ್ವಿಗಳಾದಂಥ ಕಶ್ಯಪ ಋಷಿಗಳು ಬೇಕಾದ್ದು ಮಾಡ್ಬೋದಾಗಿತ್ತು. ಆದರೆ ದೇವರ ಸಂಕಲ್ಪದಂತೆ ರಾಕ್ಷಸ ಸೃಷ್ಟಿಗೆ ಅನುವು ಮಾಡಿಕೊಟ್ರಂತೆ. ಅವರೊಬ್ಬ ಪ್ರಜಾಪತಿ. ಕಶ್ಯಪರು ಅಂದರೆ ಯಾರು? ಪ್ರಜಾಪತಿಗಳು. ಅನುವು ಮಾಡಿದರು. ದೇವರ ಸಂಕಲ್ಪಕ್ಕೆ ವಿರುದ್ಧ ನಡಿಬೇಡ ದಿತಿ ಎಂದ್ರಂತೆ. ನೋಡಿ, ಒಬ್ಬ ಗಂಡನಾದವನು ತನ್ನ ಹೆಂಡತಿಗೆ ಹೇಗೆ ಹೇಳಬೇಕು ಅನ್ಲಿಕ್ಕೂ ಕಶ್ಯಪರ ಮಾತು. ಅದಕ್ಕೆ ತಕ್ಕಂತೆ ವರ್ತಿಸಿದ್ಲಂತೆ ದಿತಿ. ಆಯಿತು, ನಾನು ಮೊಮ್ಮಗನಿಂದ ಸಂತೋಷ ಪಡ್ತೇನೆ, ಮಕ್ಕಳೇನಾದರೂ ಆಗಲಿ ಅಂತ 100 ವರ್ಷ ಗರ್ಭಧಾರಣೆ ಮಾಡಿದ್ಲಂತೆ. ನೋಡಿ, ಆ ಕಾಲದಲ್ಲೆಲ್ಲ ಹಾಗಿತ್ತು. ಈಗೆಲ್ಲ 100 ವರ್ಷ ಅಂದ್ಕೊಳ್ಳಿ ಸ್ವಲ್ಪ ಹೆದರ್ತಾರೆ. ಆವಾಗೆಲ್ಲ 100 ವರ್ಷ ಗರ್ಭಧಾರಣೆ ಮಾಡಿದಾಳೆ. ನೋಡಿದರೆ 2 ಮಕ್ಕಳನ್ನು ಹಡದ್ಲಂತು. ಅವಳಿ ಮಕ್ಕಳವರು ಈ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಹುಟ್ಟಿದ್ರು, ಲೋಕಕ್ಕೆ ಕಂಟಕರು. ಅದರಲ್ಲಿ ಹಿರಣ್ಯಕಶ್ಯಪು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಅಸುರ ಸ್ವಭಾವಕ್ಕೆ ತಕ್ಕಂತೆ ಬ್ರಹ್ಮ ವರ ಕೊಡ್ಲಿಕ್ಕೆ ಬರ್ತಿರಲಿಲ್ಲ. ದೇವತೆಗಳು ಒತ್ತಾಯ ಮಾಡಿದ್ರಂತೆ. ಯಾಕೆ ಅಂದರೆ ಅವನು ತಪಸ್ಸಿಗೆ ನಿಂತಾಗ ಒಂಟಿ ಕಾಲ ಮೇಲೆ ನಿಲ್ತಿದ್ದ, ನಿಂತು ತಪಸ್ಸು ಮಾಡ್ತಿದ್ದ. 10,000 ವರ್ಷ ಆಗ್ತಾ ಇದೆ. ದೇಹ ಎಲ್ಲ ಗೆದ್ಲು ತಿಂದು ಹೋಗಿದೆ ಅಂತೆ, ಮಾಂಸ ರಕ್ತಗಳನ್ನು ಕುಡಿದು ಹೋಗಿದೆ. ಆದರೆ ಅವನ ಕ್ರೂರ ತಪಸ್ಸಿಗೆ ದೇಹದಿಂದ ಒಂದು ಜ್ವಾಲೆ ಬರ್ತಿತ್ತಂತೆ, ನೆತ್ತಿಯಿಂದ. ಆ ನೆತ್ತಿಯಿಂದ ಬರ್ತಿದ್ದ ಜ್ವಾಲೆ ದೇವಲೋಕಕ್ಕೆ ತಾಗುತ್ತಿತ್ತಂತೆ, ಅವರಿಗೆ ಬಾಧೆ ಆಗ್ತಿತ್ತು. ಅದಕ್ಕೆ ಭಗವತ್ಪಾದರು ಅಂತಾರೆ, ತಪಸ್ಸು 3 ತರಹ: ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು, ತಾಮಸ ತಪಸ್ಸು. ಇವನು ಮಾಡ್ತಾ ಇದ್ದದ್ದು ಕ್ರೂರವಾದ ತಾಮಸ ತಪಸ್ಸಂತ. ಇದು ತಾಮಸ ಅಂತ ಪತ್ತೆ ಹಚ್ಚೋದು ಹೇಗೆ? ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಲೋಕಕ್ಕೆ ಸ್ವಾರ್ಥವನ್ನೇ ಬಯಸಿ ತಪಸ್ಸು ಮಾಡ್ತಾರಲ್ಲ, ಅದೆಲ್ಲ ತಾಮಸ ಅಂತ. ಬರೀ ಸ್ವಾರ್ಥ. ಅದರಲ್ಲಿಯೂ ಇವನ್ದೆಷ್ಟು ತಾಮಸ ಅಂತ ಇನ್ನೊಂದು ಪುರಾಣದಲ್ಲಿ ಹೇಳ್ತದೆ. ಯಾರು ದೇವತೆಗಳನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೋ, ಇಡೀ ಪ್ರಪಂಚವನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೋ, ಅವನೇ ನಾನಾಗಬೇಕು ಅಂತ ಮಾಡ್ತಿದ್ದಂತೆ. ಅಂದರೆ ದೇವತೆಗಳೆಲ್ಲ ನನ್ನ ಕೈ ಕೆಳಗಿರಬೇಕು, ಪ್ರಪಂಚ ನನ್ನ ಕೈ ಕೆಳಗಿರಬೇಕು, ನನಗಿಂತ ವಿಭಿನ್ನ ಪ್ರಪಂಚವೇ ಇರಬಾರ್ದು ಅಂತ. ಈ ಭಾವ ಅತಿ ಕ್ರೂರವಾದ ಭಾವ. ಇದನ್ನಿಟ್ಟುಕೊಂಡು ಯಾರು ಮನಸ್ಸಿನಲ್ಲಿ ತಪಸ್ಸಿಗೆ ಕೊಡ್ತಾರೆ, ಅದನ್ನು ಸಕಾಮಂತು ಅತಿ ಕ್ರೂರಂ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಭಗವತ್ಪಾದರು ಹೇಳ್ತಾರೆ. ಇಷ್ಟು ದುಷ್ಕಾಮನೆಯನ್ನು ಇಟ್ಟುಕೊಂಡು ಮನುಷ್ಯ ತಪಸ್ಸು ಮಾಡಿದರೆ ಅದು ಕ್ರೂರವಾಗ್ತದೆ. ಆ ಕ್ರೂರ ತಪಸ್ಸು ಮಾಡಲಿಕ್ಕೆ ಇಳಿದದ್ದಕ್ಕೆ ಲೋಕಕ್ಕೆಲ್ಲ ತಳಮಳ ಆಗ್ತಿತ್ತಂತೆ. ದೇವತೆಗಳಿಗೆ ಅನಿಸ್ತು, ಇಷ್ಟು ತಳಮಳ ಅನುಭವಿಸ್ತಿದ್ದಾರಲ್ಲ ಸಜ್ಜನರೆಲ್ಲ, ಹೇಗೆ ಇವನನ್ನು ಎಬ್ಬಿಸಬೇಕು ತಪಸ್ಸಿನಿಂದ, ವರ ಕೊಡೋದು ಹೊರತು ಹೇಳಲ್ಲ ಅಂತ ಬ್ರಹ್ಮದೇವ್ರ ಹತ್ರ ಹೋಗಿ ಒತ್ತಾಯ ಮಾಡಿದ್ರಂತೆ. ಮೊದಲು ಅವನಿಗೊಂದು ವರ ಕೊಟ್ಟು ಬಂದುಬಿಡ್ರಿ ಮಾರಾಯರೇ, ಸಾಕಾಗಿದೆ ಅವನ ತಪಸ್ಸಿಗೆ ಕೂತಾಗಿನಿಂದ ನಮಗೂ ಅಂತ. ಸರಿ, ಬ್ರಹ್ಮದೇವರು ಅಂತಾರೆ, ನಾನು ಕೊಟ್ಟ ಮೇಲೆ ಯಾಕೆ ಕೊಟ್ರಿ ಅಂತ ಕೇಳಬೇಡ್ರಿ ಅಂದ್ರಂತೆ. ಇಲ್ಲ ನೀವು ಕೊಟ್ಟುಬಿಟ್ರೆ ಸಾಕು ಅಂತಂದರು. ಸರಿ, ಬ್ರಹ್ಮದೇವರು ಬಂದ ಕೂಡಲೇ ಆತ, ನಾನು ಸಾಯಬಾರ್ದು ಅಂದ್ಕೊಂಡಿದ್ದೇನೆ, ಅಂಥ ವರ ಕೊಡ್ರಿ ಅಂತ ಶುರು ಮಾಡಿದ. ಅವನ ತಲೆ ಒಳಗದೇ ಇತ್ತು. ಮತ್ತು ಬ್ರಹ್ಮದೇವರು ಹೇಳೇ ಬಿಟ್ರು, ಅದೆಲ್ಲ ಸಾಧ್ಯ ಇಲ್ಲ, ಬೇರೆ ವರ ಕೇಳ್ಕೊ, ಅದೆಲ್ಲ ಆಗಲ್ಲ. ಅದಕ್ಕೆ ಆತ ಅಂದ, ನಾನು ಸಾಯಬಾರ್ದು ಅಂತ ಕೇಳಿದ್ರೆ ಕೊಡಲಾರ್ರಿ ಇವರು, ಅದನ್ನೇ ಬೇರೆ ರೀತಿ ಕೇಳ್ತೀನಿ ಅಂದ. ನಾನ್ ತರ್ಬಹಿರ್ದಿವಾನಕ್ತಂ, ನಾನು ಮನೆ ಒಳಗೆ ಸಾಯಬಾರ್ದು, ಮನೆ ಹೊರಗೆ ಸಾಯಬಾರ್ದು, ಹಗಲು ಸಾಯಬಾರ್ದು. ನಕ್ತಂ ಅಂದರೆ ರಾತ್ರಿ ಸಾಯಬಾರ್ದು. ನೀವು ಸೃಷ್ಟಿ ಮಾಡಿದ ಯಾವ ಆಯುಧಗಳಿಂದ ಸಾಯಬಾರ್ದು. ನೋಡಿ, ಬ್ರಹ್ಮದೇವರ ಸೃಷ್ಟಿಯಲ್ಲೇ ಅಲ್ವೇ ಎಲ್ಲ ಆಯುಧಗಳು ಬಂದದ್ದು. ಹಾಗಾಗಿ ನೀವು ಸೃಷ್ಟಿ ಮಾಡಿದ ಆಯುಧಗಳಿಂದ ಸಾವು ಬರಬಾರ್ದು, ನರರಿಂದ ಸಾವು ಬರಬಾರ್ದು, ಮೃಗಗಳಿಂದ ಸಾವು ಬರಬಾರ್ದು ಅಂತ ಶುರು ಮಾಡಿದ. ನರರಿಂದಲ್ಲ, ಮೃಗದಿಂದಲ್ಲ, ಆಯುಧಗಳಿಂದಿಲ್ಲ, ಹಗಲಿಲ್ಲ, ರಾತ್ರಿ ಇಲ್ಲ, ಮನೆ ಒಳಗಿಲ್ಲ, ಮನೆ ಹೊರಗಿಲ್ಲ. ಮತ್ತು ಇಷ್ಟೆಲ್ಲ ಪಟ್ಟಿ ಹೇಳಿದ ಮೇಲೆ ಮತ್ತಿದು ಸಾಯಬಾರ್ದು ಅನ್ನೋದ್ರದ್ದೇ ಮತ್ತಿದ್ದ ಭಾವ. ಅದಕ್ಕೆ ಬ್ರಹ್ಮದೇವರು ಅಂತಾರೆ, ತಾತೇ ಮೇ ದುರ್ಲಭ ಪುಂಸಾಂ ಯಾನ್ ವೃಣೀಸ್ವೇವರಾನ್ ಮಮ. ಇದು ಏನು ವರ ಕೇಳ್ತಿದ್ದೀಯೋ, ಇದು ಬಹಳ ದುರ್ಲಭ ವರನೋ. ಇಲ್ಲ ಇದನ್ನೇ ಕೊಡ್ರಿ ಎಂದ. ತಥಾಪಿ ವಿತರಾಮ್ಯಂಗ, ಭಗವತ್ ಸಂಕಲ್ಪ ಅರ್ಥಂಥ ಬ್ರಹ್ಮದೇವರು ಅದನ್ನೇ ವರವಾಗಿ ಕೊಟ್ಟರು. ಅದೃಶ್ಯರಾದ ವರ ಪಡೆದದ್ದೇ ತಡ. ಮದೋನ್ಮತ್ತನಾಗಿ ಬಲೋದ್ಧತನಾಗಿ ಬೆಳೆದು ಹಿರಣ್ಯಕಶಿಪು ಎಲ್ಲರ ಕಡೆಯಲ್ಲಿ ದಿಗ್ವಿಜಯ ಮಾಡಿ ಕಪ್ಪ ನನಗೆ ಒಪ್ಪಿಸ್ಬೇಕು ಅಂತ ಶಾಸನ ಮಾಡಿಬಿಟ್ಟ.
ಎಲ್ಲೆಲ್ಲೂ ವಿಷ್ಣು ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ. ಯಜ್ಞಗಳನ್ನು ನಿಲ್ಲಿಸಿದ, ಗೋಶಾಲೆಗಳನ್ನು ಧ್ವಂಸ ಮಾಡಿಬಿಟ್ಟ, ವೇದದ ಗುರುಕುಲಗಳನ್ನು ನಾಶ ಮಾಡಿದ. ಎಲ್ಲ ಮೊದಲು ಅವನೇ ಮಾಡಿದ್ದು. ಆಮೇಲೆ ಆಮೇಲೆ ಅನುಸರಿಸಿದರು ಭಾರತದಲ್ಲಿ. ಅದನ್ನು ಒಂದು 70,000 ಗುರುಕುಲ ನಾಶ ಮಾಡಿದರು. ಭಾಳ ಏನಲ್ಲ, ಒಂದು 70,000 ಅಂತ ಇಟ್ಕೊಳ್ರಿ ಸದ್ಯಕ್ಕೆ. ಉಳಿದ ಲೆಕ್ಕ ಆಮೇಲೆ ಹೇಳೋಣಂತೆ. ಅಷ್ಟು ಗುರುಕುಲ ನಾಶ ಮಾಡಿಬಿಟ್ರು. ಹಾಗೆ ಹಿರಣ್ಯಕಶಿಪು ಮಾಡಿದ ಇದನ್ನೆಲ್ಲ ಕೆಲಸ. ಷಂಡ ಮರ್ಕ ಅಂತ ಶುಕ್ರಾಚಾರ್ಯರು ಅಸುರ ಗುರುಗಳಾದ್ದರಿಂದ ಅವರ ಮಕ್ಕಳನ್ನೇ ನೇಮಕ ಮಾಡಿ ಒಂದು ಗುರುಕುಲ ನಡೆಸಿದ. ಆ ಗುರುಕುಲದಲ್ಲೇ ಎಲ್ಲ ಶಿಕ್ಷಣ ಪಡಿಬೇಕು ಅಂತಂದ. ತನಗೂ ಮಗ ಹುಟ್ಟಿದಾನೆ, ಆ ಮಗನನ್ನು ತಯಾರು ಮಾಡಬೇಕಲ್ಲ ಮತ್ತು ಪ್ರಹ್ಲಾದನನ್ನು, ಅವನನ್ನು ಅದೇ ಗುರುಕುಲದಲ್ಲೇ ಸೇರಿಸಿದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ನೋಡಿ, ಈ ಕಥೆಗಳನ್ನು ಇಷ್ಟು ವಿಸ್ತಾರವಾಗಿ ನಮಗೆ ತಿಳಿಸೋ ಉದ್ದೇಶ ಏನು? ಅದರ ಸಂದೇಶ ತಿಳ್ಕೊಳ್ಬೇಕಲ್ಲ. ಹಿರಣ್ಯಕಶಿಪು ಭಾಳ ಮದೋನ್ಮತ್ತನಾಗಿ ದೇವತೆಗಳ ಕಡೆ ಎಲ್ಲೆಲ್ಲ ನನಗೇ ಕಪ್ಪ ಬರಬೇಕು ಅಂತ ಅವರ ಆಡಳಿತ ತೊಗೊಂಡ್ಬಿಟ್ಟು, ನಾನೇ ಎಲ್ಲದಕ್ಕೂ. ಅದರ ಉದ್ದೇಶ ಏನು? ಆಮೇಲೆ ಅದರ ಸಂದೇಶ ತಿಳಿಲಿಕ್ಕೆ ಆಗ್ತದೆ. ಉದ್ದೇಶ ಬೇರೆ ಏನಲ್ಲ. ತನ್ನ ಸಹೋದರ ಹಿರಣ್ಯಾಕ್ಷನನ್ನು ಕೊಂದವನು ವರಾಹ, ಅವನು ವಿಷ್ಣು. ಅವನನ್ನು ಇಲ್ಲ ಅಂತ ಅನಿಸಿದರೆ ಜಗತ್ತೆಲ್ಲ ನನ್ನ ಕೈ ಕೆಳಗೆ ಬರ್ತದೆ. ನಾನೇ ಅವನಾಗಿಬಿಡಬೇಕು, ಆ ಪದವಿ ನಂದು ಮಾಡಿಕೊಳ್ಬೇಕು. ಇದು ಅವನ ಉದ್ದೇಶ ಇತ್ತು. ಅದಕ್ಕೆ ಅವನ ಸಾಹಸ. ತಾನಾಗೆ ವಿಷ್ಣುನ ಕರೆದ್ರೆ ಬರಲಾರ. ಅವನ ಮೂಲ ಸ್ಥಾನಗಳೆಲ್ಲ ಅವನಿಗೆ ಗೊತ್ತಿತ್ತಂತೆ. ಯಜ್ಞ ವಿಷ್ಣುವಿನ ಮೂಲ ಸ್ಥಾನ. ಯಜ್ಞ ನಾಶ ಮಾಡಿದರೆ ಗೋವುಗಳು ವಿಷ್ಣುವಿನ ಮೂಲ ಸ್ಥಾನ. ವೇದ ತಿಳಿದ ವಿಪ್ರರು ವಿಷ್ಣುವಿನ ಮೂಲ ಸ್ಥಾನ. ಮೂಲ ಸ್ಥಾನಗಳನ್ನು ನಾಶ ಮಾಡ್ತಾ ಬಂದರೆ ಒಳಗಿರೋ ವಿಷ್ಣು ಎದ್ದು ಬರ್ತಾನೆ. ಅವನು ಈ ಬಾರಿ ಯಾವ ರೂಪದಿಂದಲಾದರೂ ಬರಲಿ ಅಂದ್ಕೊಂಡಿದ್ದವ. ವರಾಹನಾಗೇ ಬರಲಿ, ಹಿಂದೆ ವರಾಹನಾಗಿ ಬಂದಿದ್ದ, ಬೇಕಂದ್ರೆ ಈಗ ಅವನಾಗೇ ಬರಲಿ. ಬ್ರಹ್ಮನ ಸೃಷ್ಟಿಯ ಯಾವ ಆಯುಧವೂ ನನ್ನನ್ನು ಕೊಲ್ಲಿಕ್ಕಿಲ್ಲ ಅಂತ ಕೇಳಿದ್ನಲ್ಲ, ಆ ಧೈರ್ಯ ಇತ್ತು ಅವನಿಗೆ. ಯುದ್ಧ ಮಾಡಿ ಅವನ್ನಿಲ್ಲ ಅನಿಸಿಬಿಡ್ತೇನೆ, ನಾನು ವಿಷ್ಣು ಆಗ್ತೇನೆ. ನಂತರ ಯಜ್ಞ ಮಾಡಿದರೆ ನನಗೇ ಕೊಡಬೇಕು, ಏನಾದರೂ ಸ್ತೋತ್ರ ಮಾಡಿದರೆ ನನ್ನೇ ಮಾಡಬೇಕು. ಅವನಿಗೆ ಎಲ್ಲ ಆದೇಶ ಮಾಡಿ ಕಳಿಸಿದ್ದ. ಹಯಗ್ರೀವ ನಮುಚಿ ಅಂತ ಇಲ್ವಲ್ಲ ಅಂತಿದ್ರು ಅವನು ಭೃತ್ಯರು. ಎಲ್ಲೂ ಕೂಡ ವಿಷ್ಣುವಿನ ಹೆಸರು ಹೇಳಬೇಡ್ರಿ ಅಂತ ಮಾಡಿ ಕಳಿಸಿದ್ದು. ಇಂಥ ದುಸ್ವಭಾವ, ದುರ್ನೀತಿ, ದುಶ್ಯಾಸನವನ್ನು ಮಾಡಿದವನು ಹಿರಣ್ಯಕಶಿಪು ಅಂತ ಭಾಗವತ ತಿಳಿಸ್ತದೆ. ಈ ಆಡಳಿತವನ್ನು ನೋಡಿದರೆ ಇದು ಆ ಸಮಯಕ್ಕೆ ಭಾರತ ದೇಶದೊಳಗೂ ಇಂಥ ಆಡಳಿತ ಬಂದಿರ್ತದೆ. ನರಸಿಂಹದೇವರೇ ಬರಬೇಕದು, ಸಾಧಾರಣರಿಂದ ಆಗಲ್ಲ ಆವಾಗ. ನೋಡಿ, ಇದೆಲ್ಲ ಇದು ಲೋಕದಲ್ಲಿ ಇದು ಮರುಕಳಿಸ್ತಾ ಇರ್ತದೆ. ಹಿರಣ್ಯಕಶಿಪುವಿನ ಕಾಲದಲ್ಲಿ ಅದು ಬಂದುಬಿಡ್ತು. ಕೊನೆಗೆ ಅವನ ಮನೆಯೊಳಗೆ ಹುಟ್ಟಿದ ಪ್ರಹ್ಲಾದ. ಇವನು ತಾಳ್ಲಿಕ್ಕಾಗಲಿಲ್ಲ ಇವನ ಬಾಧೆಯನ್ನು ದೇವತೆಗಳು. ಬ್ರಹ್ಮದೇವರ ಹತ್ರ ಬಂದಂದರು, ಮತ್ತೆ ನೀವೇನೋ ವರ ಕೊಟ್ರಿ, ಅವನು ಹೀಗಾಗಿದ್ದಾನೆ ಅಂದ್ರಂತೆ. ಅಲ್ಲ, ನೀವೇ ಕೊಡು ಅಂತ ಒತ್ತಾಯ ಮಾಡಿದ್ರಿ ಅಂದ್ರಂತೆ ಬ್ರಹ್ಮದೇವರು. ಸರಿ, ನಮಗೆ ಇವಾಗ ವರ ಕೊಡೋ ಶಕ್ತಿ ಇದೆ. ನೋಡಿ, ದೇವತೆಗಳಲ್ಲಿ ವರ ಕೊಡ್ಲಿಕ್ಕೆ ಮಾತ್ರ ಇರೋ ಶಕ್ತಿ ಬ್ರಹ್ಮ ಮತ್ತು ರುದ್ರನಿಗಂತೆ. ಆದರೆ ಕೊಟ್ಟದ್ದನ್ನು ಸರಿಪಡಿಸಿ ಸರಿದಾರಿಗೆ ಸಮಾಜವನ್ನು ತರೋದು ಅದು ವಿಷ್ಣು ಮಾತ್ರ ಅಂತೆ. ಇದನ್ನು ಭಾಗವತ ತಿಳಿಸಿ ವಿಷ್ಣುವಿನ ಪಾರಮ್ಯವನ್ನು ಅನುಸಂಧಾನ ಮಾಡ್ತದೆ. ವರಪ್ರದೌ ಬ್ರಹ್ಮೇಶಾನೋ, ವರಪ್ರದರು ಇವರಿಬ್ಬರಂತೆ. ಆ ಭಗವಂತ ಮಾತ್ರ ಅದನ್ನು ಸರಿಪಡಿಸೋದಂತೆ. ಅವರು ಅದನ್ನು ಮಾಡಲಾರು. ಅದನ್ನು ಹೇಳ್ಕೊಂಡ್ರು, ನಮಗೆ ವರ ಕೊಡಲಿಕ್ಕಷ್ಟೇ ದೇವರ ಆದೇಶ, ಸರಿಪಡಿಸೋದೆಲ್ಲ ಅವನ ಕತೆ ಅಂದ್ಬಿಟ್ರು. ಅವನ ಬಳಿಗೆ ಹೋಗೋಣ ಅಂತ ಕ್ಷೀರ ಸಮುದ್ರದ ಬಳಿಗೆ ಬಂದು ಪ್ರಾರ್ಥನೆ ಮಾಡಿದರೆ ಭಗವಂತ ಹೇಳ್ದ ದೇವತೆಗಳಿಗೆ, ನನಗೆ ಗೊತ್ತು ಜ್ಞಾತಮೇ ತಸ್ಯ ದೌರಾತ್ಮ್ಯಂ, ಅವನ ದುಸ್ವಭಾವ ದೌರಾತ್ಮ್ಯ ನನಗೆ ಗೊತ್ತಿದೆ, ಆದರೆ ಸ್ವಲ್ಪ ಕಾಲ ಪ್ರತೀಕ್ಷಿಸ್ಬೇಕು ನೀವು ಅಂದ್ರಂತೆ. ಕಾಲಸ್ತಾವತ್ ಪ್ರತೀಕ್ಷತಾಂ, ಎಲ್ಲಿವರೆಗೂ ಅಂದರೆ ಪ್ರಹ್ಲಾದಾಯ, ನನ್ನ ಭಕ್ತನಾದಂಥ ಪ್ರಹ್ಲಾದ, ಅವನ ಮಗನಾಗಿ ಹುಟ್ಟಿದರೂ ನನ್ನ ಭಕ್ತ ಅಂದ ಭಗವಂತ. ಅರ್ಥ ಮಾಡ್ಕೊಳ್ಬೇಕು ಈ ಸಂಗತಿಗಳನ್ನು ನಾವು. ಅವನನ್ನು ಯಾವಾಗ ದ್ರೋಹ ಮಾಡ್ತಾನೆ, ಹನಿಶ್ಯೇಪಿ ವರೋರ್ಜಿತಂ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ, ಶಾಂತನಾದ ನಿರ್ವೈರನಾದ ಅವನ ಮಗನನ್ನೇ ಅವನು ದ್ರೋಹ ಮಾಡುವಂತಾಗ್ತದೆ ಅಂದವನನ್ನು ಸಂಹಾರ ಮಾಡ್ತೇನೆ ಅಂತ ಕಾಲ ಅಲ್ಲಿವರೆಗೂ ಪ್ರತೀಕ್ಷಿಸ್ರಿ. ಈ ಮಾತು ನಮಗೆ ಕೊಡೋ ಸಂದೇಶ. ದುಷ್ಟರು ಎಷ್ಟೇ ನಮ್ಮನ್ನು ಪೀಡಿಸಿದರೂ ಆ ದೌಷ್ಟಕ್ಕೆ ಒಂದು ಕಾಲ ಪರಿಮಿತಿ ದೇವರು ಹಾಕಿರ್ತಾನೆ ಅನ್ನಲಿಕ್ಕೆ ಇದೇ ಸಂದೇಶ. ನಾವು ಆ ಕಾಲ ಪ್ರತೀಕ್ಷೆ ಮಾಡಲೇಬೇಕಾಗ್ತದೆ. ನಮ್ಮ ಜೀವನದಲ್ಲೂ ಅಷ್ಟು. ದೇವತೆಗಳಿಗೆ ಕಾಲ ಪ್ರತೀಕ್ಷೆ ಮಾಡಲಿಕ್ಕೆ ಹೇಳಿದಾನೆ ದೇವರು, ಇನ್ನು ನಮ್ಮನ್ನು ಬಿಡ್ತಾನ? ಯೋಚನೆ ಮಾಡಿರಿ.
ಯಾವುದು ಶಾಶ್ವತ ಅಲ್ಲ ನಮ್ಮ ಮೇಲೆ ಬರುವಂಥ ದಾಳಿ. ನಾವು ಸಾಧನ ದಾರಿಯಲ್ಲಿ ಹೋಗುವಾಗ ನಾನಾ ರೀತಿಯಾಗಿ ತೊಡಕುಗಳು ಬರ್ತಾವೆ. ದೇವತೆಗಳಿಗೆ ಬಂದಿದೆ ನೋಡ್ರಿ ಅಂತ ತೋರಿಸಿದ ವೇದವ್ಯಾಸನಾಗಿ. ಅವರು ಕಾಲ ಪ್ರತೀಕ್ಷೆ ಮಾಡೋ ಹಾಗೆ ಮಾಡಿದ. ಇದ್ರ ಮೂಲ ಉದ್ದೇಶ ಏನು? ದೇವತೆಗಳಿಗೂ ಕಾಲ ಪ್ರತೀಕ್ಷೆ ಮಾಡಿಸ್ಲಿಕ್ಕೆ ಭಗವಂತ ಹೇಳಿದ ಉದ್ದೇಶ ಏನು? ಪ್ರಹ್ಲಾದನ ಮೇಲಿರುವ ಕರುಣೆ ಅಂತ ನಿರ್ಣಯ ಮಾಡಿಕೊಳ್ಬೇಕು. ಪ್ರಹ್ಲಾದನ ಮೇಲೆ ಏನಂಥ ಕರುಣೆ ಅಂದರೆ, ದೇವತೆಗಳು ಯಾವಾಗಲೂ ಕೀರ್ತಿ ಸಂಪನ್ನರಂತೆ. ತನ್ನ ಭಕ್ತರಾದವರಿಗೆ ಒಂದಲ್ಲ ಒಂದು ಸಮಯ ನೋಡಿ ಅವರನ್ನು ಕೀರ್ತಿವಂತರನ್ನು ಮಾಡ್ತಿರ್ತಾನಂತೆ ಭಗವಂತ. ಇದು ಪ್ರಹ್ಲಾದನ ಮೇಲೆ ಭಗವಂತ ತೋರಿಸಿದ ಕರುಣೆ. ಎಲ್ಲರಿಗೆ ಯಾವಾಗಲೂ ಕೀರ್ತಿ ಅಂತ ಇರಲ್ಲ, ದೇವತೆಗಳಿಗೆ ಯಾವಾಗಲೂ ಕೀರ್ತಿ ಇದೆ ಅಂತ. ಹಾಗಾಗಿ ಭಗವಂತ ಒಬ್ಬ ಭಕ್ತನಿಗೆ ಒಂದು ಸಮಯಕ್ಕೆ ಕೀರ್ತಿ ಕೊಡಬೇಕು ಅಂತ ಸಂಕಲ್ಪ ಮಾಡಿದರೆ ಅದಕ್ಕೆ ಅನುಗುಣವಾಗಿ ದೇವತೆಗಳು ವರ್ತನೆ ಮಾಡ್ತಕ್ಕದ್ದಂತ. ಅವರನ್ನು ಹಾಗೆ ಯೋಜನೆ ಮಾಡಿಬಿಡ್ತಾನೆ, ನೀವು ಎಲ್ಲ ಹೀಗೆ ಇರಬೇಕೀಗ ಅಂತಾನೆ. ಆ ಕೀರ್ತಿ ಅವನಿಗೆ ಬರಬೇಕಾದ್ರೆ ಅದು ಕೆಳಗಿನಿಂದ ಮೆಟ್ಲುಗಳು ತಯಾರಾಗಬೇಕಂತ. ಏನು ಮೆಟ್ಲು ಅಂದರೆ ಹಿರಣ್ಯಕಶಿಪುನಂಥ ದೊಡ್ಡ ವಿಘ್ನ, ಸಮಾಜಕ್ಕೆ ಕಂಠಕ ಅಂತ ಜಗತ್ತಿಗೆಲ್ಲ ಪ್ರಚುರಪಡಿಸ್ಬೇಕು. ಆಮೇಲೆ ಅವನನ್ನು ಸಂಹರಿಸಬೇಕಾದ್ರೆ ಪ್ರಹ್ಲಾದನನ್ನು ಭಾಳ ಗೋಳಾಡಿಕೊಂಡ ಅಂತ ಜಗತ್ತೆಲ್ಲ ಹೇಳಬೇಕು. ಇಷ್ಟು ಗೋಳಾಡಿಸಿದರೂ ಪ್ರಹ್ಲಾದ ದೇವರ ಮೇಲೆ ವಿಶ್ವಾಸ ಬಿಡಲಿಲ್ಲ ಅಂತ ಆಗಬೇಕು. ದೇವರನ್ನ ಕೂಗಿ ಕರೆದ ಆಗಲೇ ದೇವರು ಬಂದ ಅಂತಾಗಿರಬೇಕು. ಏನ್ರಿ ಪ್ರಹ್ಲಾದ ಅಂದರೆ ಸಾಮಾನ್ಯನೇ, ಅವನು ಕೂಗಿದ್ದಕ್ಕೆ ಕಂಬನೇ ಬಿರುಕೊಂಡು ಹೊಡೆದುಕೊಂಡು ಬಂದುಬಿಟ್ಟ ನರಸಿಂಹ, ಪ್ರಹ್ಲಾದ ಸಾಮಾನ್ಯ ಅಲ್ಲ ಅಂತ ಅವನ ಬಗ್ಗೆ ಎಲ್ಲರೂ ಶ್ಲಾಘನೆ ಮಾಡಬೇಕು. ಇಂಥ ಕೀರ್ತಿ ಕೊಡಬೇಕು ಅಂಥೇಳೇನೆ ಭಗವಂತ ಹಿರಣ್ಯಕಶಿಪುನಂಥ ಒಂದು ದೊಡ್ಡ ರಾಕ್ಷಸನನ್ನು ಭೂಮಿ ಮೇಲೆ ಹುಟ್ಟಿಸಿರ್ತಾನೆ. ನೋಡಿ, ಇದೆಲ್ಲ ಕಾರ್ಯಕಾರಣ ಸಂಬಂಧ ಅಂತ ನಾವು ಶಾಸ್ತ್ರಗಳಲ್ಲಿ ತಿಳಿತೀವಿ. ನಾವು ಕಥೆಯಾಗಿ ಪುರಾಣಗಳನ್ನು ಅಧ್ಯಯನ ಮಾಡೋಕ್ಕಿಂತ ಒಳಗಿರುವ ತಾತ್ವಿಕ ವಸ್ತುನಿಷ್ಠವಾದ ವಿಚಾರ ಮಾಡಿದರೆ ನಾವು ಕೂಡ ಎಲ್ಲೋ ಒಂದು ಕಡೆಯಿಂದ ಆ ಯೋಗ್ಯತೆ ನಮ್ಮದು ಅಲ್ಲದೆ ಇದ್ದರೂ ಒಂದೆಲ್ಲೋ ಒಂದು ಹಂತದ ಪ್ರಹ್ಲಾದನಂತೆ ಭಕ್ತರಾಗಿದ್ದರೆ ನಮ್ಮ ಯೋಗ್ಯತೆಗೆ ಅನುಗುಣ ನಮಗೂ ಕೀರ್ತಿ ಕೊಡ್ತಾನೆ. ಅದಕ್ಕೆ ಪೂರ್ವದಲ್ಲಿ ಹಿರಣ್ಯಕಶಿಪುನಂಥ ಅಪ್ಪನನ್ನೋ ಅಥವಾ ಇನ್ನೇನನ್ನೋ ಪರಿವಾರದವರನ್ನೋ ನಮಗೂ ಕೊಟ್ಟಿರ್ತಾನೆ. ಅವರನ್ನೆಲ್ಲ ಎದುರಿಸೋ ಹಾಗೆ ನಮ್ಮನ್ನು ಮಾಡಿಸ್ತಾನೆ. ಅದು ಮೂಲಕವಾಗಿ ಕೊನೆಗೆ ದೇವರನ್ನೇ ಶರಣು ಹೋಗಿರಬೇಕು, ಕೂಗಿ ಕರೆದಿರಬೇಕು. ನರಸಿಂಹ ಬಂದು ಅವನನ್ನು ಸಂಹಾರ ಮಾಡಿ, ನೋಡಿದ್ಯಾ ಎಷ್ಟು ಭಕ್ತಿ ಮಾಡಿದೆವು ಅಂತ ದೇವರು ನಮ್ಮನ್ನು ಹೋಗ್ಬಿಡ್ತಾನೆ. ಇದು ಮಾಡಬೇಕಾಗಿತ್ತಂತೆ ಭಗವಂತ. ಇದೇ ತತ್ವ, ಬೇರೆ ಏನಿಲ್ಲ. ಸರ್ವಶಕ್ತನೂ ಅವನೇ, ಸರ್ವಕರ್ತನೂ ಅವನೇ, ಸರ್ವಾಂತರ್ಯಾಮಿ ಅವನೇ, ಸರ್ವೇಶ್ವರ ಅವನೇ. ಕರ್ಮಗಳೆಲ್ಲ ಜಡ, ಅವುಗಳಿಗೆ ಸ್ವತಂತ್ರವಾಗಿ ನಮ್ಮ ಮೇಲೆ ಏನು ದಾಳಿ ಮಾಡೋ ಶಕ್ತಿ ಇಲ್ಲ. ತೇನ ವಿನಾ ನ ತೃಣಮಪಿ ನ ರತೆ ತ್ವತ್ಕ್ರಿಯತೆ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ ಅಂತ ಪ್ರಮಾಣಗಳನ್ನು ನೋಡಿದಾಗ ಸರ್ವವೂ ಭಗವಂತನ ಅಧೀನ. ಆದರೆ ಪ್ರಹ್ಲಾದನಿಗೆ ಕೀರ್ತಿ ಕೊಡಬೇಕು ಅಂತ ಇಚ್ಛೆ ಮಾಡಿದ, ಸಂಕಲ್ಪ ಮಾಡಿದ. ಅದಕ್ಕೆ ತಕ್ಕಂತೆ ಎಲ್ಲ ಯೋಜಿಸಿದ್ದಂತೆ. ಒಬ್ಬ ಪ್ರಹ್ಲಾದನಿಗಾಗಿ ಎಷ್ಟೆಲ್ಲ ಭಗವಂತ ಲೋಕದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿ, ನೋಡಿ, ಇಂಥ ಪ್ರಹ್ಲಾದನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರು. ಆ ಪ್ರಹ್ಲಾದ ಮಾತ್ರ ಭಗವಂತನ ಮೊರೆ ಹೋದ. ಜನಾರ್ದನಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್ ಅಂತ ದೇವರನ್ನು ಮೊರೆ ಹೋಗುವ ಹಾಗೆ ಮಾಡಿ, ಆಮೇಲೆ ಪ್ರಹ್ಲಾದ ಕೂಗಿ ಕರೆದ ಅನ್ನೋ ಹಾಗೆ ಇವನು ಕಂಬವನ್ನು ಕೈಯಲ್ಲಿರುವ ಆಯುಧದಿಂದ ಹೊಡೆದಂತೆ ಎಲ್ಲ ಅವನೇ ಮಾಡಿಸಿರ್ತಾನೆ. ತಾನು ಪ್ರಕಟನಾದ ನರಸಿಂಹನಾಗಿ ಪ್ರಕಟನಾಗಿ ಹಿರಣ್ಯಕಶಿಪು ಎಲ್ಲಿದ ಬಂದ ಇವ ಅಂದ್ಕೊಂಡಂತೆ. ನರನಿಗೆ ನರನಲ್ಲ, ಮೃಗಕ್ಕೆ ಮೃಗ ಅಲ್ಲ. ನಾಯಂ ನರೋ ನಾಪಿ ಮೃಗೋ ವಿಚಿತ್ರಂ ಅಹೋ ಕಿಮೇತತ್ ನೃಮೃಗೇಂದ್ರ ರೂಪಂ. ಅಹೋ ಕಿಮೇತತ್ ಅಂತ ಆಶ್ಚರ್ಯಪಟ್ಟ ಹಿರಣ್ಯಕಶಿಪು. ನಾಯಂ ನರಹ, ಅಯಂ ನರಹ ಇವ, ಅದು ನ ಅಂದರೆ ಇವ ಅಂತ ಅರ್ಥ ಅಲ್ಲಿ. ಅಯಂ ಮೃಗ ಇವ ಅಂದ್ರೆ ಅರ್ಥ ನರನಂತೂ ಅಲ್ಲ, ಮೃಗದಂತೂ ಅಲ್ಲ, ಇದು ಯಾವುದೋ ನರಮೃಗ ಅಂದ್ಕೊಂಡಂತೆ. ನರಮೃಗ, ಅಹೋ ಕಿಮೇತತ್ ನೃಮೃಗೇಂದ್ರ ರೂಪಂ, ಇದು ಯಾವುದೋ ನೃಮೃಗೇಂದ್ರ ಇದು ಅಂತ ಅಂದ್ಕೊಂಡ. ಅಷ್ಟರಲ್ಲಿ ಹಿರಣ್ಯಕಶಿಪು ನನ್ನ ನೋಡಿ ಒಂದ್ಸಲಿ ಗರ್ಜಿಸಿದ್ನಂತೆ ನರಸಿಂಹ. ಆ ಗರ್ಜಿಸಿದಾಗ ಬಾಯಿ ತೆಗೆದಿರ್ತದಲ್ಲ ಸಿಂಹ ಹೇಗಿತ್ತು ಅಂತ ಹೇಳ್ತಾರೆ. ಮುಖದಲ್ಲಿ ಗುಹೆ ಕಂಡ ಕಾಣಿಸ್ತಂತೆ.
ನಾಲಿಗೆ ಕೆಳಗೆ ಬಂದಿದೆ, ಅದು ಖಡ್ಗ ಚಾಚಿದಾಗ ಆಗಿದೆ. ಕಣ್ಣು ನೋಡಿದರೆ ಕೆಂಡದಂಥ ಕಣ್ಣು, ಕೆಂಡ ಉಗುಳ್ತಾ ಇದ್ದಾನೆ. ಕೇಸರಮಯವಾದ ಕೂದಲು ಮುಖದ ಮೇಲೆಲ್ಲ ಬಂದದ್ದನ್ನು ಒಂದ್ಸಲಿ ಆಕಾಶಕ್ಕೆ ಚಿಮ್ಮಿದರೆ ಮೋಡಗಳೆಲ್ಲ ಛಿದ್ರ ಆಗಿ ಗುಡುಗುಡಿಸಿಡಲು ಪ್ರಾರಂಭ ಆಯ್ತಂತೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುಟತ್ ಸಟಾ ಕೇಸರ ಜೃಂಭಿತಾನನಂ ಆಕಳಿಸುವ ಬಾಯಿ ತೆಗೆದು ಖಡ್ಗದಂಥ ನಾಲಿಗೆ ಚಾಚಿ ಎಲ್ಲಿದ್ದೇನೆ ಅಂತ, ಇಲ್ಲೇ ಇದ್ದೇನೆ, ಏನು ಮಾಡ್ತೀನಿ ಅಂತಂದ. ಏನು ಮಾಡ್ತಾನೆ? ನರಿ ಆದಾಗ ಆಗಿದ್ದು ಹಿರಣ್ಯಕಶಿಪು. ಏನು ಮಾಡ್ತಾನೆ? ನರಸಿಂಹ ಬಂದಾಗ ಏನು ಮಾಡ್ಲಿಕ್ಕೆ ಕೈಯಲ್ಲಿ ಖಡ್ಗ ಹೀಗೆ ಎತ್ತಿ ಹಿರಣ್ಯಕಶಿಪು ಯುದ್ಧ ಮಾಡ್ತೀನಿ ಅಂತ ಬಂದ. ಎಡಗೈಯಲ್ಲಿ ಹಿಡಿದಂತೆ ನರಸಿಂಹ, ಎಡಗೈಯಲ್ಲಿ ಹಿಡಿದು ಅವನನ್ನು ಅಪ್ಪಳಿಸಿದಂತೆ ಆ ಬಾಗಿಲಿಗೆ ಮಹಾದ್ವಾರಕ್ಕೆ ಹೋಗಿ ಬಡದು ಕೆಳಗೆ ಬಿದ್ದು ಅರ್ಧ ಉಸಿರೇ ಹೋಯ್ತಂತವಂದು. ಆಮೇಲೆ ಮತ್ತೆ ಅವನ ಹತ್ರ ಬಂದ ನೃಸಿಂಹ. ಹಿರಣ್ಯಕಶಿಪು ಕೆಳಗೆ ಮೂರ್ಛೆ ಬಿದ್ದಿದ್ದಾನೆ, ಎಬ್ಬಿಸಬೇಕು ಅಂತ ತನ್ನ ಪಾದದಿಂದ ಭೂಮಿಯನ್ನು ಮೇಲಿಂದ ಮೇಲೆ ಝಂ 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 ಝಕಾರಂ ಝಷಿ ಝಷಿ ರುಚಿತಂ ಜಾನು ದೇಶಂ ಝಕಾರಂ ಹುಂ 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 ಹುಕಾರಂ. ಹುಂಕಾರ, ಝೇಂಕಾರ ಕಾಲ್ನಡಿಗೆಯಿಂದಲೇ ಮಾಡಿ ತೋರಿಸಿದರೆ ಗದ 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 ನಡುಗ್ತಂತೆ ಭೂಮಿ. ಹಿರಣ್ಯಕಶಿಪು ನಡೆದೇ ಇರ್ತಾನ, ಮತ್ತು ಭೂಮಿ ನಡಿಗೆದ ಮೇಲೆ ಇವ ಎದ್ದ. ಹಿರಣ್ಯಕಶಿಪು ಸವರಿಸ್ಕೊಂಡು ಎದ್ದರೆ ಮತ್ತೆ ಗರ್ಜಿಸಿ ಅವನನ್ನು ಹಿಡಿದು ದರ ಎಳ್ಕೊಂಡು ಹೋಗಿ ಮನೆ ಒಳಗಲ್ಲ ಹೊರಗೂ ಅಲ್ಲ ಅಂತ ಹೊಚ್ಚಿಲ ಮೇಲೆ ಕುಳಿತು ಆ ಹಿರಣ್ಯಕಶಿಪುನನ್ನು ತನ್ನ ಉಗುರಿನಿಂದ ಬಗದ್ದಂತೆ ಒಳಗಿರುವ ಕರಳನ್ನೆಲ್ಲ ಕಿತ್ತಿ, ಸಿಂಹ ಯಾವುದನ್ನಾದರೂ ಪ್ರಾಣಿನ ಬೇಟೆ ಆಡಿದರೆ ಹಾಗೆ ಲೀಲೆ ತೋರಿಸ್ಬೇಕು. ಸಿಂಹರೂಪನಾದ ಶ್ರೀಹರಿ ಅಂತಾರೆ. ಸಿಂಹರೂಪ ಅಂದರೆ ಸಿಂಹರೂಪನೇ ಆಗಿದ್ದಂತೆ. ಒಳಗಿರೋ ಕರಳನ್ನು ಆಂತ್ರಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡು ನೃಸಿಂಹ ಗರ್ಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಹಿರಣ್ಯಕಶಿಪು ಸತ್ತೋದ ಮೇಲೂ ಗರ್ಜನೆ ನಿಲ್ತಾ ಇಲ್ಲ ಇವನು ಮಾರಾಯಂದು. ಆ ಗರ್ಜನೆ ನೋಡಿದರೆ ಇಡೀ ಬ್ರಹ್ಮಾಂಡ ಕಟಾಹವನ್ನೇ ಸ್ಫೋಟಗೊಳಿಸುವ ಗರ್ಜನೆ ಎಲ್ಲೆಡೆ ಪ್ರತಿಧ್ವನಿಸ್ತಾ ಇದೆ. ದೇವತೆಗಳೆಲ್ಲ ಓಡೋಡಿ ಬಂದರು. ಲಕ್ಷ್ಮಿ, ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ, ಸೂರ್ಯ, ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವ, ವಿದ್ಯಾಧರ, ಸಿದ್ಧ, ಚಾರಣರು ಎಲ್ಲರೂ ಸ್ತೋತ್ರ ಮಾಡಿದ್ರಂತೆ. ಯಾರ್ದಾದ್ರೂ ಒಬ್ಬರು ಸ್ತೋತ್ರಕ್ಕೆ ಶಾಂತನಾಗ್ತಾನೇನು ಅಂತ. ಆಗಲಿಲ್ಲ ಅಂತದೆ ಭಾಗವತ. ಯಾರ ಸ್ತೋತ್ರಕ್ಕೂ ಶಾಂತನಾಗಲಿಲ್ಲ. ಬ್ರಹ್ಮದೇವರಿಗೆ ಅರ್ಥ ಆಯಿತು, ಓ ಈ ಸಮಯ ನಮ್ದಲ್ಲ. ಭಗವಂತ ನೃಸಿಂಹ ಒಬ್ಬೊಬ್ಬರು ಸ್ತೋತ್ರ ಕೇಳ್ದಾಗ ಗರ್ಜಿಸ್ತಿದ್ದಾನೆ ಗಂಭೀರವಾಗಿ. ಅಂದರೆ ಯಾವುದೋ ಒಬ್ಬ ಭಕ್ತನಿಗೆ ಕೀರ್ತಿ ಕೊಡಬೇಕಿದೆ ಅಂತ ಬ್ರಹ್ಮದೇವರು ಪ್ರಹ್ಲಾದನನ್ನು ಮುಂದೆ ಮಾಡ್ತಾರೆ. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹಿ ಅಂತ ಸ್ತೋತ್ರ ಮಾಡಿದ. ಆ ಪ್ರಹ್ಲಾದ ಮಾಡಿದ ಸ್ತೋತ್ರಕ್ಕೆ ಶಾಂತನಾದಂತೆ. ಗರ್ಜನೆ ಇಲ್ಲ, ಏನಿಲ್ಲ. ಆವಾಗ ಶಾಂತನಾದ. ಲಕ್ಷ್ಮೀ ನರಸಿಂಹ ಶಾಂತನಾದಾಗ ಪ್ರಹ್ಲಾದ ಅಂತಾನೆ, ಇಷ್ಟೋ ತನಕ ನೀನು ಸಿಟ್ಟು ಮಾಡಿಲ್ಲ ಅನ್ನೋದು ನನಗೆ ಗೊತ್ತು ಅಂತ. ನೀವು ನೋಡಿ, ಇಷ್ಟೋ ತನಕ ಎಲ್ಲ ಭೂಮಿ ಬಿರುಕು ಬೀಳೋ ಹಾಗೆ ಮಾಡ್ತಿದ್ದಲ್ಲ. ಅದಕ್ಕೆ ಪ್ರಹ್ಲಾದ, ನಾಹಂ ಬಿಭೇಮಿ, ನನ್ನನ್ನು ಹೆದರಿಸ್ಲಿಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ. ಪ್ರಹ್ಲಾದ ಹೀಗೆ ಮಾತಾಡಿದ್ದಾನೆ. ನಾನೇನು ಹೆದರಲ್ಲ ಅಂದ ಈತ. ಇವ ಗರ್ಜಿಸಿ ಇಟ್ಟದ್ದಕ್ಕೆ ನಾನೇನು ಹೆದರಲ್ಲ ಅಂದ್ಬಿಟ್ಟ. ಯಾಕೆ ಅಂತಂದ ಪ್ರಹ್ಲಾದನಿಗೆ ಲಕ್ಷ್ಮೀ ನರಸಿಂಹ, ಯಾಕೆ ಹೆದರಲ್ಲ ಅಂದರೆ, ನೀ ನನ್ನನ್ನು ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿಸಿದಾಗ ಆ ಸಂಸಾರದ ತಾಪತ್ರಯಗಳಷ್ಟು ಇದೇನು ಭಯಪಡಿಸ್ತಿಲ್ಲ ನನ್ನ ಅಂತಂದ್ಬಿಟ್ಟು. ಅಲ್ಲೆಲ್ಲೋ ಹುಟ್ಟಿದ್ದೆ, ಇನ್ನೆಲ್ಲೋ ಹುಟ್ಟಿಸಿದ್ದಿ, ಇನ್ನೆಲ್ಲೋ ಹುಟ್ಟಿದಾಗ ಇನ್ನೇನೋ ತಾಪ, ಇನ್ನೇನೋ ವಿಚಿತ್ರವಾದ ದುಃಖ, ಅದ್ರ ಮುಂದೆ ಇದೇನು ಸ್ವಾಮಿ ಅಂತಂದ್ಬಿಟ್ಟೆ. ಯಾಕೆಂದರೆ ನಿನಗೆ ಸಿಟ್ಟು ಮಾಡ್ಲಿಕ್ಕೆ ಬರಲ್ಲ ಅನ್ನಂತೆ ಕೊನೆಗೆ ಪ್ರಹ್ಲಾದ. ಸಿಟ್ಟು ಮಾಡ್ಲಿಕ್ಕೆ ಬರಲ್ಲ ನಿನಗೆ, ನನಗೆ ಗೊತ್ತು ನೀವು ಸಿಟ್ಟಿನವನ. ಅದಕ್ಕೆ ಜಗನ್ನಾಥದಾಸರು ಸಿಟ್ಟಿನವನಿವನಲ್ಲ ಸೃಷ್ಟ್ಯಾದ್ಯಷ್ಟ ಕರ್ತೃವಿಗಾವ ಕಾಲದಿ. ನಾನು ಹೆದರೋದು ಇಲ್ಲ, ನೀನು ಸಿಟ್ಟಿನವನೂ ಅಲ್ಲ, ನನಗೆ ನಿನ್ನನ್ನು ನೋಡಿ ಹೆದರಿಸಲಿಕ್ಕೆ ಹೆದರಕ್ಕೂ ಆಗಲೂ ಇಲ್ಲ. ಮತ್ತು ಏನು ಬೇಕು ಹೇಳೋ ಪ್ರಹ್ಲಾದ ನಿನಗೆ? ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ ಅಂದ ಗಜೇಂದ್ರನನ್ನು ಮೊಸಳೆ ಹಿಡಿದು ಎಳಿತಾ ಇದೆ ಅಂದಾಗ ಯಾವ ಪರಿವಾರವೂ ಬರಲಿಲ್ಲ. ನೀನೊಬ್ಬ ಬಂದ್ಯಲ್ಲ, ಯಾಕೆ ಬಂದಿ? ಅವನ ಬಲ ನೋಡಿ ಬಂದ್ಯಾ? ರೂಪ ನೋಡಿ, ಐಶ್ವರ್ಯ ನೋಡಿ ಬಂದ್ಯಾ? ಇಲ್ಲ, ಆ ಗಜೇಂದ್ರನ ಭಕ್ತಿ ನೋಡಿ ಬಂದಿಯಲ್ವೇ? ಆ ಭಕ್ತನಿಗೆ ಭಕ್ತಿ ನೋಡಿ ಬಂದು ಅನುಗ್ರಹಿಸಿದೆಯಲ್ಲ ಕರುಣಾಸಾಗರ ನೀನು. ನಾನು ಅಂದೇ ತೀರ್ಮಾನ ಮಾಡಿದೆ,
ಎಲ್ಲರೂ ಒಂದೊಂದು ತಮ್ಮ ತಮ್ಮ ಸ್ವಾರ್ಥವನ್ನು ಬಯಸಿ ಕರುಣೆ ತೋರೋರು ಇದ್ದಾರೆ, ಭಕ್ತಿಯನ್ನು ಮಾತ್ರ ನೋಡಿ ಅನುಗ್ರಹಿಸೋನು ನೀನೊಬ್ಬನೇ ಅಂತಂದ್ರಂತೆ. ಅದಕ್ಕೆ ನಿನ್ನಲ್ಲಿ ನಾನು ಬೇಡೋದೇನು? ದಾಸ್ಯ ಯೋಗಂ, ನಿನ್ನ ದಾಸನಾಗಿ ಇರುವ ಭಾಗ್ಯ ಕೊಟ್ಬಿಡು. ನಿನ್ನ ದಾಸ, ನಾನು ಎಂದಿದ್ರೂ ನಿನ್ನ ದಾಸ. ಆ ದಾಸ್ಯ ಅನ್ನೋ ಯೋಗವನ್ನು ಕರುಣಿಸು ಅಂತ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಪ್ರಹ್ಲಾದ ಕೇಳಿಕೊಂಡ್ರೆ, ಅದಿದೆ ನಿನಗೆ ಬೇರೆ ವರ ಕೇಳು ಅನ್ನಂತೀವ. ಅದಿದೆ ಬೇರೆ ವರ ಕೇಳು ಅಂದರೆ ಬೇರೆ ವರ ಬೇಡ ಅಂತಾನೆ. ವರ ಕೇಳಲಿಕ್ಕೆ ಭಕ್ತಿ ಮಾಡಿದವನು ನಾನಲ್ಲ, ಸವೈ ವಣಿಕ. ವರ ಕೇಳಲಿಕ್ಕೆ ಭಕ್ತಿ ಮಾಡಿದರೆ ಅವನು ವ್ಯಾಪಾರಿ ಆಗ್ತಾನೆ. ನೀನು ಗ್ರಾಹಕನಿಗೆ ಕೊಡೋ ವ್ಯಾಪಾರಿ ಅಂತ ನೀನು ಆಗ್ತೀಯ. ಅದು ನನಗೆ ಬೇಡ. ನಿಷ್ಕಾಮವಾದ ಭಕ್ತಿಯನ್ನು ಬೇಡ್ತಾನೆ. ಅದಕ್ಕೆ ಮತ್ತಂದ ಏನಾದರೂ ವರ ಕೇಳು, ನಿನ್ನ ಬಳಿ ಬಂದು ನಿಂತು ಇಂಥ ವರ ಬೇಕು ಅಂತ ಕೇಳೋ ಬುದ್ಧಿ ನನಗೆ ಬರಬಾರ್ದು, ಅಂಥ ವರ ಕೊಡು ಅಂತನ್ನಂತೆ. ಅದನ್ನೇ ಕೊಟ್ಟರು. ನರಸಿಂಹ ಮತ್ತೆ ಕೇಳ್ದ, ಇನ್ನೇನಾದರೂ ವರ ಕೇಳು, ಇದು ಬಿಟ್ಟು ಕೇಳು, ನಮ್ಮ ಅಪ್ಪನ ಉದ್ಧಾರ ಮಾಡಿಬಿಡು ಅನ್ನಂತೆ. ಈ ಹಿರಣ್ಯಕಶಿಪುನನ್ನು ಉದ್ಧಾರ ಮಾಡಲಿಕ್ಕೆ ಪ್ರಹ್ಲಾದ ದೇವರ ಹತ್ರ ವರ ಕೇಳ್ದ ಅಂತ ಭಾಗವತ ಬರ್ತದೆ. ತ್ರಿಸಪ್ತಭಿಃ ಪಿತಾ ಪೂತಾಹ, 3 ಮತ್ತು 7, 3 7 21. ನೋಡಿ ಅಲ್ಲಿರೋ ಪದ ತ್ರಿಸಪ್ತಭಿಃ ಅಂತಿದೆ. 21 ತಲೆಮಾರು ನಿನ್ನಂಥ ಮಗನನ್ನು ಪಡೆದದ್ದಕ್ಕೆ ಉದ್ಧಾರ ಆಗಿದೆ ಅಂತ ವರ ಕೊಟ್ಬಿಟ್ನಂತೆ. ಹಿರಣ್ಯಕಶಿಪು ಉದ್ಧಾರ ಆಗದೇ ಇರ್ತಾನ? ಹಾಗಾದರೆ ಮಗನನ್ನು ಪಡೆದಾಗ, ಹರಿಭಕ್ತನನ್ನು ಪಡೆದರೆ ಎಲ್ಲ ತಲೆಮಾರುಗಳು ಉದ್ಧಾರ ಆಗ್ತಾವೆ ಅನ್ನಲಿಕ್ಕೂ ಇದು ಸಂದೇಶ. ದೇವರಲ್ಲಿ ಅಖಂಡ ಭಕ್ತಿ, ಶ್ರದ್ಧೆ, ಗುರು ಹಿರಿಯರಲ್ಲಿ ಶ್ರದ್ಧೆ, ವಿನಯವಂತಿಕೆ, ಇದೆಲ್ಲ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಗುಣಗಳು. ಅದಕ್ಕೆ ಪ್ರಹ್ಲಾದನಿಗೆ ಭಗವಂತ ಕೀರ್ತಿ ಕೊಟ್ಟ. ಸ್ವಾಭಾವಿಕ ಹರಿಭಕ್ತನಾದ ಪ್ರಹ್ಲಾದನ ಮಹಿಮೆಯನ್ನು ಭಾಗವತ ಅನುಸಂಧಾನ ಮಾಡಿಸ್ತದೆ. ಹಿರಣ್ಯಕಶಿಪು ಭಕ್ತನಾಗಿ ಪರಿವರ್ತನೆ ಆಗಲಿಲ್ಲ. ಪ್ರಹ್ಲಾದ ಅವರ ಮನೆಯಲ್ಲೇ ಹುಟ್ಟಿದರೂ ದ್ವೇಷಿಯಾಗಿ ಪರಿವರ್ತನೆ ಆಗಲಿಲ್ಲ. ಇದು ನಮಗೆ ಕೊಡ್ತಾ ಇರೋ ಸಂದೇಶ. ನಿನ್ನ ಸ್ವಭಾವಕ್ಕನುಗುಣ ನಿನ್ನೊಳಗಿದ್ದನ್ನು ನೀನು ದೇವರಲ್ಲಿ ಮಾಡಲೇಬೇಕು. ದ್ವೇಷ ಇದ್ದರೆ ದ್ವೇಷನೇ ಮಾಡಿ, ಯಾರು ಬೇಡ ಅಂತಾರೆ? ನೃಸಿಂಹ ಬರೋದು ಖಾತ್ರಿ. ಇದನ್ನು ನೆನಪಿಟ್ಕೊಂಡು ಮಾಡಿದರೆ ಆಯಿತು. ಹಿರಣ್ಯಕಶಿಪುನ ಹಾಗೆ ದ್ವೇಷನಾದರೂ ಮಾಡು, ಇಲ್ಲ ಪ್ರಹ್ಲಾದನಂತೆ ನಿನ್ನ ಸ್ವಭಾವಕ್ಕನುಗುಣ ಭಕ್ತಿನಾದರೂ ಮಾಡು. ಎರಡೂ ಮಾಡಲ್ಲ ಅನ್ಬೇಡ. ಈಗೆಲ್ಲ ನ್ಯೂಟ್ರಲ್ ಅಂತಾರೆ. ಈಗ ನಾವು ದೇವರ ಬಗ್ಗೆ ಯಾವತ್ತಿದ್ರೂ ನ್ಯೂಟ್ರಲ್ ಧೋರಣೆ ಆಚಾರ್ಯ ಅಂತಾರೆ. ಇದೇನಿದೆ ಹಣೆ ಬಾರ? ಈ ಕಡೆ ಒಪ್ಪದಂಗೂ ಇಲ್ಲ, ಹೆದರಿಕೆ ಒಳಗಡೆ ದೇವ್ರು ಇಲ್ಲ ಅಂದ್ಬಿಟ್ರೆ ಏನು ಮಾಡಿಬಿಡ್ತಾನೋ ಅಂತ. ಹಾಗೆ ಬೇರೆಯವ್ರ ಹತ್ರ ಮಾತಾಡುವಾಗ ಪೂರ್ಣ ನಾವು ದೇವರನ್ನು ನಂಬಲ್ಲ ಅಂತೇನಲ್ಲ, ಐ ಬಿಲೀವ್ ಇಟ್ ಅಂತಾರೆ. ಮತ್ತೆ ಐ ಬಿಲೀವ್ ಇಟ್ ಗಾಡ್ ಅಂತಾರೆ. ಏನು ಭಾರಿ ಅದ್ಭುತ. ಪೂರ್ಣ ಒಪ್ಪೆ ಆದರೂ ಪ್ರಹ್ಲಾದನಾಗೆ ಅದೂ ಇಲ್ಲ. ಸರಿ ಬೇಡ, ಹೌದಲ್ಲೋ, ಹಿರಣ್ಯಕಶಿಪುನಾಗೆ ದ್ವೇಷನಾದರೂ ಮಾಡಿಬಿಡು. ನಿನ್ನ ಸಲುವಾಗಿ ನರಸಿಂಹನನ್ನು ನಾವಾದರೂ ನೋಡ್ತೇವೆ ಆ ಕಡೆಗೆ, ಅಲ್ವೇ? ಪೂರ್ಣ ದ್ವೇಷ ಮಾಡಲಿಕ್ಕೂ ಅಲ್ಲ, ಭಕ್ತಿ ಮಾಡಲಿಕ್ಕೂ ಅಲ್ಲ, ಮಧ್ಯದಲ್ಲಿರ್ತೇನೆ ಅಂತಾನೆ. ಭಗವಂತ ಬಿಡ್ತಾನ? ಅದಕ್ಕೆ ಸ್ವಭಾವಕ್ಕನುಗುಣ ಯಾರನ್ನು ಹೇಗೆ ಪ್ರೇರಣೆ ಮಾಡಬೇಕೋ ನನಗೆ ಗೊತ್ತು ಅಂತಾನೆ ಕೃಷ್ಣ ಗೀತೆಯಲ್ಲಿ. ನಿನ್ನನ್ನು ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ ಅಂತ ಭಗವದ್ಗೀತೆಯ ಮಾತು. ಅರ್ಜುನ ಅಂದ, ಇಷ್ಟೆಲ್ಲ ಉಪದೇಶ ಮಾಡಿದರೂ ಕೂಡ ನಾನು ಬಿಲ್ಲು ತಗೊಳ್ಳೋದಿಲ್ಲ ಅಂತಿದ್ದಂತಾತ. ನಾನು ಬಿಲ್ ತಗೊಳ್ಳೋದಿಲ್ಲ, ಬಾಣ ಹೂಡಲ್ಲ, ಯುದ್ಧ ಮಾಡಲ್ಲ ಅಂತಿದ್ದ. ನೀನು ಮಾಡದೆ ಹೋದರೂ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. 2 ಅರ್ಥ. ಪ್ರಕೃಷ್ಟಾಕೃತಿ ಯಸ್ಯ ಅಂತ ಒಂದು ಅರ್ಥ. ಪ್ರಕೃತಿ ಸ್ವಭಾವ ಅಂತ ಭಗವತ್ಪಾದರು ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ಅಪೂರ್ವ ಅರ್ಥ ಬರೆದರು. ನಿನ್ನ ಒಳಗಿರೋ ಸ್ವಭಾವಕ್ಕನುಗುಣ ನೀನು ಪ್ರವೃತ್ತಿ ಮಾಡಲೇಬೇಕು. ಅದಕ್ಕೆ ತಕ್ಕಂತೆ ಪ್ರೇರಣೆ ನಾನು ಮಾಡ್ತೀನಿ. ಅದಕ್ಕೆ ನನಗೆ ಹೆಸರೇ ಪ್ರಕೃತಿ ಅಂತ ಅರ್ಥ ಅಂತಾನೆ. ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್. ಇದನ್ನೇ ಜಗತ್ತಿಗೆ ಸಾರಿದ ಭಗವಂತ ನರಸಿಂಹನಾಗಿ ಬಂದಾಗ ಹಿರಣ್ಯಕಶಿಪುವಿನ ಸ್ವಭಾವಕ್ಕನುಗುಣ ದ್ವೇಷದ ಅಭಿವೃದ್ಧಿಗೆ ಅವನಿಗೇನು ಬೇಕೋ ಅದನ್ನೇ ಪ್ರೇರಣೆ ಮಾಡಿದ. ಪ್ರಹ್ಲಾದನ ಸ್ವಭಾವಕ್ಕನುಗುಣ ಅವನ ಒಳಗಿರೋ ಭಕ್ತಿಗೆ ಏನು ಬೇಕೋ ಅದನ್ನೇ ಪ್ರೇರಣೆ ಮಾಡ್ತಾನೆ. ಎರಡನ್ನು ಸರಿ ತಿಳ್ಕೊಂಡಿರ್ಬೇಕು ಈ ಕಥೆ ಹೇಳುವಾಗ. ಭಕ್ತಿಯ ಸ್ವಭಾವವನ್ನು ದೇವ್ರು ಯಾಕೆ ದ್ವೇಷದ ಸ್ವಭಾವವನ್ನಾಗಿ ಬದಲಾಯಿಸಲ್ಲ? ದ್ವೇಷದ ಸ್ವಭಾವದವನನ್ನು ಭಕ್ತಿಯ ಸ್ವಭಾವದವನನ್ನಾಗಿ ದ್ವೇಷ ಯಾಕೆ ಭಗವಂತ ಬದಲಾಯಿಸಲ್ಲ ಅಂತ 2 ಪ್ರಶ್ನೆ ಉಳೀತದೆ. ಅದಕ್ಕೆ ಭಗವಂತ ಸ್ವಭಾವ ಒಂದನ್ನು ಬಿಟ್ಟು ಜಗತ್ತಿನಲ್ಲಿ ಎಲ್ಲವನ್ನು ವ್ಯವಸ್ಥೆ ಮಾಡ್ತಾನಂತೆ. ಹೇಗೆ? ವೇದ ಅಪ್ರಾಮಾಣ್ಯ ಶಂಕಯ. ವೇದ ಪ್ರಾಮಾಣ್ಯ, ವೇದಕ್ಕೆ ಯಾವತ್ತೂ ಅಪ್ರಾಮಾಣ್ಯ ಬರದೇ ಇರೋ ಹಾಗೆ ಭಗವಂತನ ಶಕ್ತಿಯನ್ನು ಯೋಜನೆ ಮಾಡಿರ್ತಾನಂತೆ.
ಅಂದರೆ ವೇದ ಒಂದು ಸಿಸ್ಟಮನ್ನು ಜಗತ್ತಿಗೆ ಸಾರ್ತಾ ಇದೆ. ದೇವರು ಹೀಗಿದ್ದಾನೆ, ಜಗತ್ತನ್ನು ಹೀಗೆ ನೋಡ್ಕೊಳ್ತಿದ್ದಾನೆ ಅಂತ ಒಂದು ಸಿಸ್ಟಮ್ ಬಿಲ್ಟ್ ಮಾಡಿದೆ. ಆ ಸಿಸ್ಟಮ್ ಯಾವತ್ತೂ ಕರಪ್ಟ್ ಆಗದೇ ಇರೋ ಹಾಗೆ ಭಗವಂತ ವ್ಯವಸ್ಥೆ ಮಾಡ್ತಿರ್ತಾನೆ. ಅಷ್ಟು ವೇದದ ಬಗ್ಗೆ ಭಗವಂತ, ಯಾಕಂದರೆ ವೇದೋ ಕಿಲೋ ಧರ್ಮ ಮೂಲಂ. ನೋಡಿ, ವೇದಕ್ಕೂ ಭಗವಂತನಿಗೂ ಇರುವಂಥ ಸಂಬಂಧ ಭಾಳ ಅದ್ಭುತವಾದದ್ದು. ಹಾಗಾಗಿ ನಾವು ದೇವರನ್ನು ನಮ್ಮ ತರ್ಕದಿಂದ ಯೋಚನೆ ಮಾಡಬಾರ್ದು ಅಂತ ಅದಕ್ಕೆ ಉಪನಿಷತ್ತು. ನಾವೇನು ಮಾಡ್ತಿದ್ದೀವಿ, ನಾವೇನೋ ಯೋಚನೆ ಮಾಡಿ ಒಂದು ತರ್ಕ ಮಾಡ್ಕೋತೀವಿ, ಅದನ್ನೆಲ್ಲ ದೇವರಲ್ಲಿ ಆರೋಪ ಮಾಡಲಿಕ್ಕೆ ಹೋಗ್ತೀವಿ. ಅದಕ್ಕೆ ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವ ಏನಂ ವೇದಯಂತಿ ಅಂತ ತಿಳಿಸಿದ್ರು. ನಿನ್ನ ತರ್ಕದಿಂದ ದೇವರನ್ನು ನೋಡಬೇಡ. ದೇವರನ್ನು ನೋಡಲಿಕ್ಕಿರೋ ಒಂದು ಕಣ್ಣು ಅಂದರೆ ಅದು ವೇದ. ಅಲ್ಲಿ ಏನು ಹೇಳ್ತದೆ, ಆ ಸಿಸ್ಟಮಿಗೆ ಬದ್ಧನಾಗಿ ದೇವರಿರ್ತಾನೆ. ಅದಕ್ಕೆ ಬದ್ಧ ಅಂದ್ಕೂಡಲೇ ಅದರ ಅಧೀನ ಅಂತ ತಿಳ್ಕೊಳ್ಬೇಡ. ಅದನ್ನೂ ಬದಲಾಯಿಸೋ ಶಕ್ತಿ ಅವನಿಗಿದೆ, ಬದಲಾಯಿಸಬಾರ್ದು ಅಂತ ಸಂಕಲ್ಪ ಮಾಡಿದ್ದಾನೆ. ಹೀಗೆ ಭಗವಂತನ ತತ್ವವನ್ನು ತಿಳಿದು ಆ ವಿಷಯದೊಳಗೆ ಭಗವಂತನ ಕರ್ತೃತ್ವ ಎಂಥದ್ದು ಅಂದರೆ ಅವರವರ ಅರ್ಹತೆಗೆ ಅನುಗುಣವಾಗೇ ಫಲ ಕೊಡ್ತಾನಂತೆ. ಅಲ್ಲಿ ವ್ಯತ್ಯಾಸ ಮಾಡಲ್ಲ. ಅದಕ್ಕೆ ಅವನನ್ನು ಸಮ ಅಂತ ತಿಳಿಬೇಕಂತೆ. ಅವನವನ ಅರ್ಹತೆಗೆ ಅನುಗುಣ ಅನ್ನೋ ಶಬ್ದವನ್ನು ನಾವು ಡಿಲೀಟ್ ಮಾಡಿಬಿಡ್ತೀವಿ. ನಾನು ಹೆಂಗಿದ್ರೂ ದೇವ್ರ ಫಲ ಕೊಡಲಿ ಅಂತ ಅಪೇಕ್ಷೆ ಪಡ್ತೀವಿ. ಇದು ಯಾವ ಸೀಮೆ ನ್ಯಾಯ? ನಾವು ಹೆಂಗಿದ್ರೂ ಪರವಾಗಿಲ್ಲ, ಆಚಾರ್ಯ ದೇವರೇ ಅಲ್ವೇ ಎಲ್ಲರನ್ನು ಸೃಷ್ಟಿ ಮಾಡಿದ್ದು, ಇದರೊಳಗೆ ಏನು ಬಂತು, ಮಡಿ ಏನು ಮೈಲಿಗೆ ಏನು ಎಲ್ಲ ದೇವ್ರ ಮಕ್ಕಳೇ ಅಂತ ಎಷ್ಟು ಸರಳ ಮಾತಾಡ್ತಾನೆ ನೋಡ್ರಿ. ಇಲ್ಲರೊಳಗೆ ಏನು ಬಂತು, ಧರ್ಮ ಏನು ಕರ್ಮ ಏನು ಇದೆಲ್ಲ ದೇವರಿಗೆ ಬೇಕಾ? ಅವನು ಹೇಳಿದಾನ ಬಂದು ಇನ್ನು ಮಾಡು ಅಂತ? ಇದು ಬೇರೆ ಮತ್ತೆ ಎಂದಾದರೂ ಬಂದು ಹೇಳಿದ್ದ ನಿಮಗೆ ಹಿಂಗೆ ಮಾಡು ಅಂತ? ಹೀಗೆಲ್ಲ ತರ್ಕಗಳನ್ನು ಮಾಡಿ ಮಾಡಿ ವೈದಿಕ ವೇದದ ಸಿಸ್ಟಮನ್ನು ಕರಪ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಭಗವಂತ ಯಾವತ್ತೂ ನಮ್ಮ ಹತ್ರ ಬರಲ್ಲ ಅಂತ. ಯಾವುದೇ ಒಬ್ಬ CEO ಜೀವನದಲ್ಲಿ ಒಂದಿಷ್ಟು ಎಥಿಕ್ಸ್ ಅಂತ ಇಟ್ಕೊಳ್ತಾನೆ, ಒಂದಿಷ್ಟು ಸಿಸ್ಟಮನ್ನು ಬಿಲ್ಟ್ ಮಾಡ್ತಾನೆ, ಆಮೇಲೆ ಒಂದು ಕಂಪ್ನಿ ತೆಗಿತಾನೆ, ಕೈ ಕೆಳಗಿರೋ ಎಲ್ಲ ಎಂಪ್ಲಾಯೀಸನ್ನು ಅದಕ್ಕೆ ಬದ್ಧರಾಗ್ರಿ ಅಂತಾನೆ. ಎಲ್ಲವನ್ನೂ ಬುಡ ಮೇಲೆ ಮಾಡಿ ಕೊಡೋ ಶಕ್ತಿ ಇದ್ದರೂ ಅವನಿಗೆ ಅದಕ್ಕೆ ಅನುಗುಣವಾಗಿ ಸಂಬಳವನ್ನು ನಿರ್ಧಾರ ಮಾಡ್ತಾನೆ. ಒಂದು ಕಂಪ್ನಿ CEO ಇಷ್ಟು ಬುದ್ಧಿ ಇದೆ ಅಂದರೆ ಇನ್ನು ಪ್ರಪಂಚದ CEO ಭಗವಂತನಿಗೆ ಸಿಸ್ಟಮ್ ಹೇಗೆ ಬಿಲ್ಟ್ ಮಾಡಬೇಕು, ಯಾವ ರೀತಿ ಎಂಪ್ಲಾಯೀಸನ್ನು ನೇಮಕ ಮಾಡಬೇಕು, ಫಲದ ಆಸೆ ಇಲ್ಲದೆ ಮಾಡೋರು ಯಾರು, ಫಲದ ಆಸೆ ಇಟ್ಕೊಂಡು ಮಾಡೋರು ಯಾರು, ಮಾಡಿದವರಿಗೆಲ್ಲ ಫಲ ಹೇಗೆ ಕೊಡಬೇಕು ಅದು ಅವನಿಗೆ ಗೊತ್ತಿಲ್ಲೇನು. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಅನ್ನುವ ಮಾತುಗಳೆಲ್ಲ ಗೀತೆಯಲ್ಲಿ ಬಂದಿದೆ. ಹಿರಣ್ಯಕಶಿಪುವಿನ ದುರ್ಭಾವನೆ, ದುಸ್ವಭಾವ, ಅದಕ್ಕೆ ಅನುಗುಣವಾದ ಒಳಗಿರುವ ಜೀವ ರಾಕ್ಷಸ, ಇನ್ನೊಬ್ಬ ಜೀವ ಜಯ, ಅವರಿಬ್ಬರ ಮಧ್ಯದಲ್ಲಿ ಒಬ್ಬನಿಗೆ ಸದ್ಗತಿನೇ ಕೊಟ್ಟಂತೆ, ಪ್ರಹ್ಲಾದನ ಅಪೇಕ್ಷೆಯಂತೆ ಜಯನಿಗೆ. ಆದರೆ ಒಳಗಿರೋ ಒಬ್ಬ ಅಸುರ ಇದ್ದ, ಅವನ ಸ್ವಭಾವಕ್ಕನುಗುಣ ಅವನಿಗೆ ದುರ್ಗತಿ ಕೊಟ್ಟ ಅಂತ ಚರಿತ್ರೆಯನ್ನು ಹೇಳ್ತಾರೆ. ಈ ಅರ್ಥದಲ್ಲಿ ಭಗವಂತನನ್ನು ವಿಷಮನಲ್ಲ ಅಷ್ಟೇ ಅಲ್ಲ, ಸಮನಿದ್ದಾನೆ ಅಂತ. ವೈಷಮ್ಯ ನೈರ್ಘಣ್ಯ ಇಷ್ಟರ ಮೇಲೂ ಭಗವಂತ ಕರುಣಾಶಾಲಿ ಇದ್ದಾನೆ ಅಂತ ಚಿಂತನೆ ಮಾಡುತ್ತದೆ. ಅದೇ ಪ್ರಹ್ಲಾದನ ಮೇಲೆ ತೋರಿಸಿದ ವಿಶೇಷವಾದ ಕಾರುಣ್ಯ. ಆ ಕಾರುಣ್ಯ ಚಿಂತನೆ ಮಾಡಿರಿ. ಇದು 7ನೇ ಸ್ಕಂಧ ಅಂತ ತಿಳಿಸಿ ಮುಂದೆ 8ನೇ ಸ್ಕಂದದ ಕಥಾಭಾಗವನ್ನು ಮತ್ತೆ ಮುಂದುವರಿಸಿ ನೋಡೋಣ ಆಮೇಲೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಬದರಿ ಯಾತ್ರೆ ನಿರ್ವಿಘ್ನವಾಗಿ ನಮಗೆ ಹರಿದ್ವಾರದವರೆಗೂ ಬದರಿ ನಾರಾಯಣನೇ ಕರೆದುಕೊಂಡು ಬಂದು ಮಾಡಿಸಿದಾನೆ ಅಂತ ಭಾವಿಸೋಣ. ಬೆಳಗ್ಗೆ ಮತ್ತೆ ಗಂಗಾ ಸ್ನಾನ, ಯಾವ ಜನ್ಮದ ಸುಕೃತವೋ ಎಲ್ಲ ನಮ್ಮ ಮೂಗೂರವರು ಸಮೀರಾಚಾರ್ಯರು ನಮಗೆ ರಾಘವೇಂದ್ರಾಯರಿಬ್ಬರೂ ಸೇರಿ ವಿಶೇಷವಾದ ಯಾತ್ರೆಯನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆ ಈ ಪುಣ್ಯ ಒದಗುತ್ತದೆ, ಅವರ ಕುಟುಂಬ ಅವರ ಪರಿವಾರದವರಿಗೆಲ್ಲ ಭಗವಂತನ ಅನುಗ್ರಹ ಆಗ್ತದೆ. ಇದರೊಳಗೆ ಭಾಗವಹಿಸಿದ ಯೋಜಕರಾಗಿ ತಾವೆಲ್ಲ ಎಲ್ಲರೂ ಸೇರಿಕೊಂಡ್ರಿ. ತಮಗೂ ನನಗೊಂದು ಭಾಗ್ಯ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನನಗೂ ಕೂಡ ದೇವರ ಅನುಗ್ರಹ ಆಗಲಿ ಅಂತ ಕೇಳ್ತಾ 2 ಮಾತನ್ನು ಇವತ್ತು ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಭಾಗವತದ ಮುಂದುವರೆದ ಭಾಗವನ್ನು ನೋಡಿ ಸಾಯಂಕಾಲ ಎಷ್ಟು ಗಂಟೆಗೆ ಮಾಡೋಣ? ಎಲ್ಲರೂ 7:30-8 ಗಂಟೆ ಮೇಲೆ ಎಲ್ಲಿ ಬೇರೆ. ಇವತ್ತಂತೂ ನಿನ್ನೆ ಅಷ್ಟಂತೂ ಇರಲ್ಲ. ಹಾಗಾಗಿ 2 ಹೊತ್ತು ಭಾಗವತ ಚೆನ್ನಾಗಿ ಮುಂದೆ 8ಮ ಸ್ಕಂದದ ಸಂದೇಶ 9ನೇ ಸ್ಕಂದದ್ದು ಯಥಾವತ್ತಾಗಿ ಕೇಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.